ನಮಸ್ತೆ. ಶ್ರೀ ವಾರಾಹಿ 1212 ಚಾನಲ್ಗೆ ಸ್ವಾಗತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಗುರುಪೌರ್ಣಮಿ ಗುರುಗಳ ದಿನಾಚರಣೆ ಆಗಿರೋದ್ರಿಂದ ಗುರುಪೌರ್ಣಮಿ ಇದೆ ಇವತ್ತು. ಎಲ್ರಿಗೂ ಒಳ್ಳೆಯದಾಗಲಿ. ಬಾಬಾ ದೇವಸ್ಥಾನಕ್ಕೆ ಗುರುಗಳು ಅಂದರೆ ರಾಯರು ಕೂಡ ಗುರುಗಳು, ದತ್ತಾತ್ರೇಯ ಮತ್ತು ದಕ್ಷಿಣ ಮೂರ್ತಿ ಕೂಡ ಗುರುಗಳು. ಈಶ್ವರನ ದೇವಸ್ಥಾನಕ್ಕೆ ಹೋಗೋದ್ರಿಂದನೂ ಒಳ್ಳೆಯದಾಗತ್ತೆ. ಸಾಧ್ಯ ಆದವರು ದೇವರ ಪೂಜೆ ಚೆನ್ನಾಗಿ ಮಾಡ್ಕೊಳ್ಳಿ. ಇವತ್ತು ಗುರುಪೌರ್ಣಮಿ, ಗುರುಗಳ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತಿನ ದಿನದಲ್ಲಿ ಹುಟ್ಟುಹಬ್ಬ, ಮದುವೆ ವಾರ್ಷಿಕೋತ್ಸವ ಯಾರೆಲ್ಲ ಆಚರಣೆ ಮಾಡ್ಕೋತಿದ್ದೀರೋ ಅವರಿಗೆಲ್ಲ 100 ಕಾಲ ಆಯುಷ್ಯ, ಆರೋಗ್ಯ, ಮುಕ್ಕೋಟಿ ದೇವತೆಗಳು ಕೊಡಲಿ. ಮತ್ತು ಇವತ್ತಿನ ಗುರು ಪೌರ್ಣಿಮೆಯ ದಿನಾಚರಣೆಯ ಆಚರಣೆ ಮಾಡ್ಕೊಳ್ತಾ ಇರೋವ್ರಿಗೂ, ಬರ್ತ್ಡೇ ಹುಟ್ಟುಹಬ್ಬ ಮಾಡ್ಕೊಳ್ತಾ ಇರೋದು ಅದೃಷ್ಟವಾಗಿರ್ತೀರ ಇವತ್ತು. ಅವ್ರಿಗೆ ಕೂಡ ಒಳ್ಳೆಯದಾಗಲಿ. ಆ ಬಾಬಾ ಗುರುಗಳು ಯಾರಾಗಿದ್ದಾರೆ ಅವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀರ, ಅವ್ರಿಗೆಲ್ಲ ಒಳ್ಳೆಯದಾಗಲಿ, ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ನಾನು ನಂಬಿದ್ದೀನಿ. ನಂಬಿಕೆ ಮುಖ್ಯ ಪ್ರತಿಯೊಂದು ವಿಚಾರದಲ್ಲೂ. ಹಾಗಂತ ನಂಬಿಕೆ, ಅತೀ ನಂಬಿಕೆ ಕೂಡ ತುಂಬಾ ತೊಂದರೆಗೆ ಕಾರಣ ಆಗುತ್ತೆ. ಎಚ್ಚರಿಕೆ ಇರಲಿ, ನಂಬಿಕೆ ಜೊತೆ ಎಚ್ಚರಿಕೆ ಇರಲಿ. ಆದರೆ ದೇವರಲ್ಲಿ ಮಾತ್ರ ನೀವು ನಂಬಿಕೆ ಇಟ್ಟರೆ ಎಂದಿಗೂ ಮೋಸ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಫಸ್ಟ್ ಫೈಲ್, ಸೆಕೆಂಡ್ ಫೈಲ್ ಇಟ್ಟಿದ್ದೀನಿ. ಯಾರು ಫಸ್ಟ್ ಫೈಲ್ ಆಯ್ಕೆ ಮಾಡ್ಕೊತಿರ್ತೀರ, ಸೆಕೆಂಡ್ ಫೈಲ್ ಆಮೇಲೆ ಮಾಡ್ತೀನಿ. ಫಸ್ಟ್ ಫೈಲ್ನಲ್ಲಿ ಬಾಬಾ ಗುರುಗಳು, ಈಶ್ವರ, ದತ್ತಾತ್ರೇಯ, ದಕ್ಷಿಣಮೂರ್ತಿ ದತ್ತಾತ್ರೇಯ ಮತ್ತು ರಾಯರು, ಸರಸ್ವತಿ ವಾಗ್ದೇವಿ ತಾಯಿ ಏನು ಹೇಳ್ತಾರೆ ಕೇಳೋಣ. ತುಂಬ ಜನ ಗುರುಗಳಿದ್ದಾರೆ, ಅದರಲ್ಲಿ ಎಲ್ಲ ಗುರುಗಳನ್ನೂ ಕೇಳ್ಕೊಂಬಿಡೋಣ. ಇವತ್ತಿನ ದಿನ ಗುರು ಪೌರ್ಣಮಿ ದಿನಾಚರಣೆ. ಎಲ್ಲರಿಗೂ ಗುರುಗಳೇ ಆದವರು ಎಲ್ಲರೂ ಎಲ್ಲರಿಂದನೂ ನಾವು ಪ್ರಾರ್ಥನೆ ಮಾಡ್ಕೊತಿದ್ದೀವಿ. ಎಲ್ರಿಗೂ ಒಳ್ಳೇದು ಮಾಡಿರಿ ಅಂತ ಕೇಳ್ಕೊಳ್ಳೋಣ. ತಾಯಿ ಕಾಳಿ ಮಾತೆ ಯಾರನ್ನೋ ಅಟ್ಟಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಏನೋ ಬುದ್ಧಿ ಕಲಿಸೋಕ್ಕೆ ಅಮ್ಮ ಇಬ್ಬರು ಕಾಣಿಸ್ಕೊತಿದ್ದಾರೆ. ಈಶ್ವರ ಭೈರವ ಆಗಿ ಕಾಳಿ ಮಾತೆನೂ ಭಯಾನಕ ಅವರು ರೂಪದಲ್ಲಿ ಕಾಣಿಸ್ಕೊತಿದ್ದಾರೆ. ಭೈರವೇಶ್ವರ, ಈಶ್ವರ ಕೂಡ ಅಷ್ಟೇ. ಯಾರಿಗೂ ತುಂಬ ಶಿಕ್ಷೆ ಕೊಡಲಿಕ್ಕೆ ನೋಡ್ತಾ ಇದ್ದಾರೆ. ಅದು ಯಾರಿಗಂತ ಗೊತ್ತಿಲ್ಲ. ನಾವಿಬ್ಬರೂ ಒಂದೇ. ಈಶ್ವರ ಅರ್ಧನಾದೀಶ್ವರ ಅಂದರೆ ಏನು, ಈಶ್ವರ ಪಾರ್ವತಿ ಅಂದರೆ ಏನು, ಕಾಳಭೈರವೇಶ್ವರ ಕಾಳಭೈರವೇಶ್ವರಿ ಅಂದರೆ ಏನು. ನಮ್ಮ ಹತ್ರನೇ ನಮಗೆ ಮೋಡಿ ಮಾಡಿ ನನ್ನನ್ನು ಪೂಜೆ ಮಾಡೋಂಥ ಮಕ್ಕಳಿಗೆ ಶಿಕ್ಷೆನಾ? ಚೆಂಡಾಡ್ಬಿಡ್ತೀನಿ ಅಂತ ಭಯಾನಕ ಬಿರುಗಾಳಿ ಬೀಸ್ತಿದೆ, ಚಂಡಮಾರುತಗಳು, ಆಮೇಲೆ ಬೆಂಕಿ ಏನು ಹೇಳೋದು, ತುಂಬ ಬೆಂಕಿಗಳದು ಚೆಂಡಾಡೋದು ಅಂದರೆ ಅದು ಒಂಥರ ಇದಾಗತ್ತಲ್ಲ, ಎಗ್ರತ್ತಲ್ಲ, ಚೆಂಡು ಥರ ಅಂದರೆ ಉಂಡೆ ಥರ ಎಗ್ರತ್ತಲ್ಲ ಬೆಂಕಿಗಳು. ಅಷ್ಟು ಆ ಒಂದು ಬೆಂಕಿ ಇರೋ ಸ್ಥಳ ಬಂದ್ಬಿಟ್ಟು ತುಂಬ ಕುದೀತಿದೆ. ಆ ಬೆಂಕಿನೇ ಕುದೀತಿದೆ, ರೋಷ ಆಕ್ರೋಶ. ಅದರಲ್ಲಿ ಶಿವ ಪರಮಾತ್ಮ ಮತ್ತು ಪಾರ್ವತಿ, ಕಾಳಿಕಾ, ದುರ್ಗಾ ಪರಮೇಶ್ವರಿ, ಕಾಳಿ ಮಾತೆ, ಚೌಡೇಶ್ವರಿ ಕೂಡ ಅದರಲ್ಲಿ ನಿಂತಿದ್ದಾರೆ. ಆ ದುಷ್ಟರನ್ನ ಯಾರನ್ನೋ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಬಾ, ನಿನಗೆ ಇದೇ ಶಿಕ್ಷೆ, ನಾನು ನಿನಗೆ ಬಿಡಲ್ಲ, ನಿನಗೆ ಕ್ಷಮಾಪಣೆ ಸಿಕ್ಕಾಪಟ್ಟೆ ಕೊಟ್ಟಿದ್ದೀನಿ ನಾನು, ಎಷ್ಟು ಕ್ಷಮಿಸಿದ್ರು ನೀನು ಬುದ್ಧಿ ಕಲ್ತಿಲ್ಲ ನೀನು ಅಂದ್ಬಿಟ್ಟು ಅವರು ಈಶ್ವರ ಮತ್ತು ಕಾಳಿ ಮಾತೆ ಅವ್ರನ್ನ
ಎಳ್ಕೊಂಡು ಆ ಬೆಂಕಿಯಲ್ಲಿ ಎಳ್ಕೊಂಡು ಹೋಗೋ ಥರ ಕಾಣಿಸ್ತಿದೆ. ಯಾರೋ ಗಂಡಸರು, ಕೆಲವರು ಸ್ವಲ್ಪ ಕೂದಲು ಬಿಟ್ಟಿದ್ದಾರೆ, ಇನ್ನು ಕೆಲವರು ತಲೆಯಲ್ಲಿ ಸ್ವಲ್ಪ ಕೂದಲಿದೆ, ಹೆಂಗಸರು ಕೂಡ ಇದ್ದಾರೆ. ಅವ್ರನ್ನ ಎಳ್ಕೊಂಡು ಆ ಬೆಂಕಿಯಲ್ಲಿ ಎಳೆದು ಬಿಸಾಕಕ್ಕೆ ಎಳಿತಿದ್ದಾರೆ ಈಶ್ವರ ಮತ್ತು ಪಾರ್ವತಿ, ಚಾಮುಂಡೇಶ್ವರಿ, ಕಾಳಿಕಾ, ದುರ್ಗಾ ಪರಮೇಶ್ವರಿ. ಯಾರೋ ಒಂದು ಹೆಣ್ಣಿಗೆ ತುಂಬ ಅಪಾಯ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ. ಅವರನ್ನು ರಕ್ಷಿಸೋದಕ್ಕೆ ನಾವಿದ್ದೀವಿ ಏನು ಅಂದ್ಕೊಂಡಿದ್ದೀರಾ ಅಂತ ದೇವರುಗಳ ಆಕ್ರೋಶ ತೋರಿಸ್ತಾ ಇದ್ದಾರೆ. ಇಲ್ಲಿ ಒಂದು ಚಿಕ್ಕ ಹೆಣ್ಣು ಮಗು ಅಳುತ್ತಿದೆ. ಅದಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ. ಸುಮಾರು ಆ ಹುಡುಗಿ ಕಾಲೇಜಿಗೆ ಹೋಗ್ತಾ ಇರೋಂಥ ವಯಸ್ಸಿನವಳು. 18ರಿಂದ 25 ವರ್ಷದ ಒಳಗಡೆ ಇರುವಂಥ ಹುಡುಗಿ. ತುಂಬ ಲಕ್ಷಣವಾಗಿದ್ದಾಳೆ, ಸುಂದರವಾಗಿದ್ದಾಳೆ. ಈ ಹುಡುಗಿ ಈಗ ನನಗೆ ತೋರಿಸ್ಕೊಡ್ತಾ ಇರೋಂಥ ಹುಡುಗಿ ಬಂದು ಇದು ಎಲ್ಲೋ ನನಗೆ ಕನೆಕ್ಟ್ ಮಾಡ್ತಾ ಇದೆ ಅಂತ ಅನ್ನಿಸ್ತಿದೆ. ಆದರೆ ಯಾರು ಅಂತ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ಆದರೆ ಆ ಹುಡುಗಿ ಯೋಚನೆ ಮಾಡ್ತಿದೆ, ಯಾರೋ ಮಾಡೋ ತಪ್ಪಿಗೆ ನಾನು ಇಷ್ಟೊಂದು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನನಗೆ ಸ್ವಾತಂತ್ರ್ಯ ಇದೆ, ನನಗೆ ಅಧಿಕಾರ ಇದೆ. ನಾನು ಸೇರೋಂಥ ವ್ಯಕ್ತಿಗಳ ಹತ್ರ ಹೋಗಿ ಸೇರೋದಕ್ಕೆ ನನ್ನ ಮನೆಯವರೇ, ನನ್ನ ಕುಟುಂಬದವರೇ ನನ್ನನ್ನು ಬೆದರಿಸಿ ನನ್ನನ್ನು ಹಿಂಸೆ ಕೊಡ್ತಾ ಇದ್ದಾರೆ. ನಾನು ಯಾರ ಮಾತು ಕೇಳಬೇಕು, ಯಾರ ಮಾತು ಬಿಡಬೇಕು? ನನಗೆ ಬೇಕಿರೋ ತಾಯಿ ಹತ್ರ ಕಳಿಸ್ಕೊಡಿ, ನಾನು ಹೋಗ್ತೀನಿ ಅಂತ ಆ ಹುಡುಗಿ ಹೇಳ್ತಾ ಇದ್ದಾಳೆ. ಆ ಹುಡುಗಿ ತಾಯಿ ಹತ್ರ ಹೋಗಲಿಕ್ಕೆ ಹಂಬಲಿಸ್ತಾ ಇದೆ. ಆ ಹುಡುಗಿ ಹತ್ರ ಹೋಗೋಕ್ಕೆ ಬಿಡದಿರ ಆ ಮನೆಯಲ್ಲಿ, ಆ ಹುಡುಗಿ ಇರುವಂಥ ಮನೆಯಲ್ಲಿ ಕುಟುಂಬದವರು ನಿನ್ನ ತಾಯಿ ಸರಿ ಇಲ್ಲ ಅಂತ ಹೇಳಿ ಅಡ್ಡಪಡಿಸ್ತಾ ಇದ್ದಾರೆ. ಹೋಗಬಾರ್ದು ನೀನು, ಇಲ್ಲ ಅಂದರೆ ನೀನನ್ನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಆ ಹುಡುಗಿನ ಹೆದರಿಸ್ತಿದ್ದಾರೆ. ಅದಕ್ಕೆ ಆಕ್ರೋಶ ಮಾಡಿಕೊಂಡು ದೇವರುಗಳು, ಈಶ್ವರ, ಪಾರ್ವತಿ ಅವರು ಭಯಾನಕ ದೃಶ್ಯದಿಂದ ಅವರು ಆಕ್ರೋಶದಿಂದ ಹಾರ್ಬಡಿಸ್ತಾ ಇದ್ದಾರೆ. ಅವರು ಮತ್ತು ಇನ್ನೊಂದು ಹೆಣ್ಣಿಗೆ ತುಂಬ ತೊಂದರೆ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಇನ್ನು ನಾನು ಕ್ಷಮಾಪಣೆ ಕೊಡಲ್ಲ. ನನ್ನ ಮಕ್ಕಳನ್ನ ನಾನು ಹೇಗೆ ಕಾಪಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ. ಆ ಮಗು ನನಗೆ ಸೇರಿದವಳು ಅಂತ ಈಶ್ವರ ಮತ್ತು ಪಾರ್ವತಿ, ಕಾಳಿಕಾ, ದುರ್ಗಾ ಪರಮೇಶ್ವರಿ, ಕಾಳಭೈರವೇಶ್ವರ ಹೇಳ್ತಾ ಇದ್ದಾರೆ. ಈ ಕೋಪಕ್ಕೆ ಗುರಿಯಾದಂಥವ್ರಿಗೆ ಮನ್ನಿಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಕ್ಷಮಿಸಿ, ಇಷ್ಟೊತ್ತವರೆಗೂ ನನಗೇನಿಲ್ಲಿ ಕಾಣಿಸ್ಕೊಳ್ತು ವಿಷಯನ ನಾನು ಹೇಳಿದ್ದೀನಿ. ಇದು ಒಂದು ಹೆಣ್ಣು ಮತ್ತು ಇನ್ನೊಂದು ತಾಯಿ ಮಗಳ ಸಂಬಂಧ ಆಗಿರುತ್ತೆ. ಈ ಒಂದು ಮೆಸೇಜು ಯಾರಿಗೆ ಕನೆಕ್ಟ್ ಆಗುತ್ತೋ ಖಂಡಿತವಾಗ್ಲೂ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ. ಇದರಿಂದ ನಮಗೂ ಒಂದು ಯಾರಿಗೆ ಅಂತ ಗೊತ್ತಾಗುತ್ತೆ. ನಿಮ್ಮ ಸ್ಥಳ ತಿಳಿಸಿ ಕಮೆಂಟಲ್ಲಿ. ಈ ಮೆಸೇಜು ನಮಗೆ ಆಗಿದೆ, ಆ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ, ಇದು ನಮಗೆ ಭಗವಂತ ತಿಳಿಸಿದ್ದಾನೆ ಬಾಬಾ ಅಂತ ನೀವು ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ. ಇಷ್ಟೊತ್ತು ಹೇಳಿದ್ದು ನಾನು ಕಾರ್ಡ್ ಕೂಡ ಶಫಲ್ ಮಾಡಿಲ್ಲ. ಇಲ್ಲಿ ಏನು ತೋರಿಸ್ಕೊಟ್ರೋ ಅದನ್ನು ನಾನು ನನ್ನ ಬಾಯಿಂದ ಹೇಳಿಸಿದ್ದಾರೆ. ನನಗೆ ಅದು ಏನಂತ ಹೇಳಿದ್ದೀನಿ ಅನ್ನೋದು ಕೂಡ ನನಗೂ
ಸಿರಿಗೆ ನೆನಪು ಅರ್ಧಂಬರ್ಧ ಇದೆ. ಓಕೆ ಬಾಬಾ, ಕಾಪಾಡಿ ಬಾಬಾ. ಪರಮಂ ಪವಿತ್ರಂ ಬಾಬಾ ಐಬತಿಂ ಪರಮಂ ವಿಚಿತ್ರಂ ಲೀಲಾ ಐಬತಿಂ ಪರಮಾರ್ಥ ಇಷ್ಟಾರ್ಥಂ ಮೋಕ್ಷಾಪ್ರದಾತಂ ಬಾಬಾ ವಿಭೂತಿಮಿದಮಾಶ್ರಯಾಮಿ. ಉಗ್ರಂ ವೀರಂ ಮಹಾವಿಷ್ಣುಂ ಜಗಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೇಮಾಮ್ಯಹಂ. ಎಲ್ಲವೂ ನಾನೇ, ಎಲ್ಲ ಗುರುಗಳು ಕೂಡ ನಾನೇ, ಎಲ್ಲ ಅವತಾರಗಳು ಕೂಡ ನಾನೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬಾಬಾ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪರಮಂ ಪವಿತ್ರಂ ಬಾಬಾ ವಿಭೂತಿಂ ಪರಮಂ ವಿಚಿತ್ರಂ ಲೀಲಾ ವಿಭೂತಿಂ ಪರಮಾರ್ಥ ಇಷ್ಟಾರ್ಥ ಮೋಕ್ಷಾಪ್ರದಾತಂ ಬಾಬಾ ವಿಭೂತಿಮಿದಮಾಶ್ರಯಾಮಿ. ಬಾಬಾ ಪ್ಲೀಸ್ ತಡ ಮಾಡಬೇಡಿ, ಕೊಡಿ ಬಾಬಾ. ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ಹಿತ ನುಡಿ, ನಿಮ್ಮ ಒಂದು ಎಚ್ಚರಿಕೆಗಳು ನಿಮ್ಮ ಮಕ್ಕಳಿಗೆ, ನಿಮ್ಮ ಭಕ್ತರಿಗೆ ಏನು ಕೊಡ್ತೀರಾ ತಿಳಿಸ್ತೀರಾ, ದಯವಿಟ್ಟು ಅದನ್ನು ತಿಳಿಸಿ ಬಾಬಾ. ಪ್ಲೀಸ್ ಆರೋಗ್ಯಕ್ಕೆ ಏನು ಸೂಚನೆ ಕೊಡ್ತೀರಾ, ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ತಿಳಿಸ್ತೀರಾ ಬಾಬಾ. ಕೊಡಿ ಬಾಬಾ. सरस्वती नमस्तुभ्यं वरदे कामरूपिणि विद्यारंभं करिष्यामि सिद्धिर्भवतु मे सदा. नमस्ते शारदा देवी काश्मीरपुरवासिनी त्वमहं विद्याधनं च देहि मे. गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरुवे नमः. परमं पवित्रं बाबा विभूतिं परमं विचित्रं लೀಲಾ विभूतिं परमार्ಥ ಇಷ್ಟಾರ್ಥ ಮೋಕ್ಷಪ್ರದಾತಂ ಬಾಬಾ ವಿಭೂತಿಮಿದಮಾಶ್ರಯಾಮಿ. ಇಲ್ಲಿ ಅಷ್ಟೇ ಬರ್ತಾ ಇರೋದು ಅನಿಸುತ್ತೆ. ಇನ್ನೊಂದು ಕಾರ್ಡ್ ಕೊಡ್ತೀರಾ ಬಾಬಾ? ಕೊಡೋದಾದರೆ ಇನ್ನೊಂದು ಕಾರ್ಡ್ ಕೊಡಿ, ಇಲ್ಲಾಂದರೆ ನಿಮ್ಮ ಸಮಾಧಾನ ಏನಿದೆಯೋ ಅದು ಆಗಲಿ. ಓಕೆ ಬಾಬಾ 5 ಫೈಲ್ ಕೊಟ್ಟಿದ್ದಾರೆ. ಐದು ಫೈಲ್ ಕೊಟ್ಟಿದ್ದಾರೆ. 1 2 3 4 5 ಫೈಲ್. ಯಾರು ಆಯ್ಕೆ ಮಾಡ್ಕೊಳ್ತೀರಾ ಅವರವರಿಗೆ ತೀರ್ಮಾನಕ್ಕೆ ಬಿಟ್ಟಿದ್ದು. ಎಲ್ಲನೂ ಆಯ್ಕೆ ಮಾಡ್ಕೋಬೋದು. ಇದನ್ನು ಆಯ್ಕೆ ಮಾಡ್ಕೊಂಡಿದ್ದು ಇನ್ನೊಂದು ಆಯ್ಕೆ ಮಾಡ್ಕೋಬಾರ್ದು ಅಂತೇನಿಲ್ಲ, ಎಲ್ಲವೂ ಆಯ್ಕೆ ಮಾಡ್ಕೋದು. ನಿಮಗೆ ಅಲ್ಲಿ ಏನು ಮೆಸೇಜಸ್ಸು ಬಂದಿದೆ ಅದನ್ನು ಮಾಡಿ. ಇನ್ನೊಂದು ಕಾರ್ಡ್ ಕೊಟ್ಟಿದ್ದಾರೆ 6. ಬಾಟಮ್ ಆಫ್ ದ ಕಾರ್ಡ್ ಬಾಬಾ. ನಿಮ್ಮ ಕರ್ಮ ಶುದ್ಧೀಕರಿಸಿ. ನಿಮ್ಮ ಮನಸ್ಸಲ್ಲಾಗಲಿ ನಿಮ್ಮ ಕೆಲಸದಲ್ಲಾಗಲಿ ನಿಮ್ಮ ಕರ್ಮನ ಶುದ್ಧೀಕರಿಸಿ ಅಂತ ಬಾಟಮ್ ಆಫ್ ದ ಕಾರ್ಡಲ್ಲಿ ಡೆಕ್ ಅದರಲ್ಲಿ ಹೇಳ್ತಾ ಇದ್ದಾರೆ. ದೇವಾನುದೇವತೆಗಳು ನಿಮ್ಮನ್ನು, ನಿಮ್ಮ ಕೆಲಸಗಳನ್ನ, ನಿಮ್ಮನ್ನು ರಕ್ಷಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕೋ ಪ್ರತಿಯೊಂದು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ನೀವು ರಕ್ಷಣೆಯಲ್ಲಿ ಇದ್ದೀರಾ. ಮತ್ತು ಬಾಬಾ ಅವರ ನನ್ನ ಮಾತು ತೊದಲ್ತು, ಕ್ಷಮಾಪಣೆ ಇರಲಿ, ಕ್ಷಮಿಸಿ. ಬಾಬಾ ಅವರ ಬ್ಲೆಸ್ಸಿಂಗ್ ಇದೆ, ಆಶೀರ್ವಾದ ಇದೆ, ಅಭಯ ಹಸ್ತ ತೋರಿಸ್ತಾ ಇದ್ದಾರೆ. ಮತ್ತು ಶಿರ್ಡಿ ಬಾಬಾ ದೇವಸ್ಥಾನಕ್ಕೆ, ಶಿರ್ಡಿಗೆ ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರೋ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ಅದರಿಂದನೂ ತುಂಬ ಒಳ್ಳೆಯದು ಆಗುತ್ತೆ. ಯಾರೋ ತುಂಬ ದಿವಸದಿಂದ ಹೋಗ್ಬೇಕು ಅಂದ್ಕೊಳ್ತಿದ್ದೀರಾ, ಅದು ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ, ಕೆಲವು ತಿಂಗಳುಗಳಲ್ಲಿ ಅದು ಕೂಡ ನಡೆಯುತ್ತೆ ಅಂತ. ರಾಮ ಭಜನೆ ಮಾಡಿ, ಶಿರ್ಡಿ ಸಾಯಿನಾಥರ ಭಜನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಕೂಡ ನಿಮಗೆ ನಾಮ ಜಪ ಕೂಡ ಮಾಡೋದ್ರಿಂದ ತುಂಬ ಒಳ್ಳೆಯದು ಆಗುತ್ತೆ ಅಂತ ಇಲ್ಲಿ ಗಣಪ ಮತ್ತು
ಗಣಪನೂ ಬಂದಿದ್ದಾರೆ ಇಲ್ಲಿ, ಅದರಿಂದ ಅವರ ಹೆಸರು ಕೂಡ ಹೇಳಿದೆ. ಗಣಪ ಮತ್ತು ಬಾಬಾ ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಮನಸ್ಸು ಶುದ್ಧತೆ ಇರೋದ್ರಿಂದ ದೇವಾಂದೇವತೆಗಳು ನಿಮ್ಮ ಕಡೆ ಗಮನ ಇಟ್ಟು ನಿಮ್ಮನ್ನು ಕಾಪಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಚಿಂತೆ ಬೇಡ ಮಗು. ಇದು ಯಾರಿಗೆ ಈ ಮೆಸೇಜು? ಎಲ್ರಿಗೂ ಆಗಿರ್ಬೋದು, ಕೆಲವ್ರಿಗೆ, ಇನ್ನು ಕೆಲವ್ರಿಗೆ ಒಬ್ಬರು ಕೂಡ ಆಗಿರ್ಬೋದು. ಚಿಂತೆ ಬೇಡ ಮಗು, ನಾನು ನೋಡ್ಕೋತೀನಿ. ನೀನು ನನ್ನ ರಕ್ಷಣೆಯಲ್ಲಿದ್ದೀಯಾ. ನಿನ್ನ ಪ್ರಯತ್ನ, ನಿನ್ನ ಪೂಜೆ ಪುನಸ್ಕಾರಗಳು, ನಿನ್ನ ಧ್ಯಾನ, ಜಪ, ಭಜನೆ ಮಾಡೋದು, ಪ್ರತಿಯೊಂದು ಏನಿದೆಯೋ ನಿನ್ನ ಕರ್ತವ್ಯಗಳನ್ನ ಮಾಡ್ಕೊಂಡೋಗು ಅಂತ ಗಣಪ ಮತ್ತು ಶಿರಡಿ ಸಾಯಿನಾಥ ಹೇಳ್ತಾ ಇದ್ದಾರೆ. ಫಸ್ಟ್ ಕಾರ್ಡ್ ಗುರುಗಳು, ಎಲ್ಲ ಗುರುಗಳು ಇದ್ದಾರೆ. ಎಲ್ಲ ಗುರುಗಳು ಸ್ಥಾನದಲ್ಲಿ ಯಾರೆಲ್ಲ ಇದ್ದಾರೋ ಅವರೆಲ್ಲ ಇಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇಲ್ಲಿ ಗುರುಗಳು ಕಾರ್ಡಲ್ಲಿ ಹೇಳ್ತಾ ಇರೋದು, ಸಮಾಧಾನವಾಗಿರಿ. ಎಲ್ಲ ಗುರುಗಳ ಆಶೀರ್ವಾದ, ಎಲ್ಲ ಜಾತಿಯ ಗುರುಗಳ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇದೆ. ಸಮಾಧಾನವಾಗಿರಿ. ನಿಮ್ಮ ಪರಿಸ್ಥಿತಿಗಳನ್ನ ಬುದ್ಧಿ ಉಪಯೋಗಿಸಿ ಸಮಾಧಾನದಿಂದ ಗೆಲ್ಲಿರಿ. ನಿಮಗೆ ಯಶಸ್ಸು ಇದೆ. ಮತ್ತು ಅದರಂತೆ ಎಚ್ಚರಿಕೆ ಕೂಡ ತುಂಬ ಮುಖ್ಯ. ಯಾರೋ ಮಾತನ್ನು ಕೇಳಿ ಮೋಡಿ ಮಾಡ್ಕೊಳ್ಳೋದು ಬೇಡ. ನಿಮ್ಮ ಎಚ್ಚರಿಕೆ ನಿಮ್ಮ ಕೈಯಲ್ಲಿರಲಿ, ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇರಲಿ. ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುವ ಸಮಯ ಬಂದಾಯಿತು ಅಂತ ಇಲ್ಲಿ ಬಾಬಾ ಫಸ್ಟ್ ಕಾರ್ಡ್ಗೆ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಬಾಬಾ ಮಗುನ ತಬ್ಕೊಂಡಂಗೆ ಇಲ್ಲಿ ಇದ್ದಾರೆ. ಯಾರು ಆ ಪರಿಸ್ಥಿತಿಯಲ್ಲಿ ಇದ್ದೀರಾ, ಆಗಲೇ ಒಂದು ಸ್ವಲ್ಪ ಹೊತ್ತು ಮೆಸೇಜ್ ಹೇಳ್ಸೋದ್ರಲ್ಲ, ಅದಕ್ಕೂ ಇದಕ್ಕೂ ಸಂಬಂಧಪಟ್ಟಿದೆ ನೋಡಿ. ಒಂದು ಮಗು ಮತ್ತು ಒಂದು ತಾಯಿ. ಇದು ಯಾರಿಗೆ ಅಂತ ಗೊತ್ತಿಲ್ಲ. ಆವಾಗಲೇ ಹೇಳಿದ ಮೆಸೇಜ್ಗೂ ಈ ಕಾರ್ಡ್ ಬಂದಿರೋದಕ್ಕೂ ಏನೋ ಸಂಬಂಧ ಇದೆ. ಆ ಸಂಬಂಧಕ್ಕೆ ಆ ದೇವ್ರ ಹತ್ರ ಆದಷ್ಟು ದೇವರ ಸ್ಮರಣೆ ಮಾಡಿ, ಅದರಿಂದ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಹೆದರಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾರು ತಾಯಿ ಸ್ಥಾನದಲ್ಲಿದ್ದೀರಾ ಅವರು ಕೂಡ ಹೆದರಬೇಡಿ. ಯಾರು ಒಂದು ಮಗು ಸ್ಥಾನದಲ್ಲಿ ಇದ್ದೀರಾ ಅಂದರೆ, ಮಗು ಅಂದರೆ ಆಗಲೇ ಹೇಳಿದ್ನಲ್ಲ, ಆ ಏಜಿಗೆ ಸಂಬಂಧಪಟ್ಟವರು 18ರಿಂದ 25 ವರ್ಷದ ಒಳಗಡೆ ಇರೋಂಥ ಹುಡುಗಿ, ಅವ್ರಿಗೂ ಬಾಬಾ ಇಲ್ಲಿ ಹೇಳ್ತಾ ಇರೋದು, ನಾನಿದ್ದೀನಿ, ನಿನ್ನ ಮನಸ್ಸಲ್ಲೇ ನನ್ನನ್ನು ಧ್ಯಾನ ಸ್ಮರಣೆ ಮಾಡು, ನನ್ನ ನಾಮ ಜಪ ಮಾಡು, ನನ್ನ ಶ್ಲೋಕದ ಪಾರಾಯಣ ಮಾಡು, ನನ್ನ ಮಂತ್ರಗಳನ್ನ ಉಚ್ಚರಿಸ್ತಾ ಇರು, ನಾನು ಕಾಪಾಡ್ತೀನಿ, ನಾನಿದ್ದೀನಿ ಕಂದ ಅಂತ ಆ ಹುಡುಗಿಗೂ ಹೇಳ್ತಾ ಇದ್ದಾರೆ. ಅದು ಇನ್ನೊಂದು ಹೆಣ್ಣು ಇದ್ದಾರಲ್ಲ ಅವ್ರಿಗೂ ಹೇಳ್ತಾ ಇದ್ದಾರೆ. ಮತ್ತು ಆ ಹುಡುಗಿಗೆ ಸಂಬಂಧಪಟ್ಟ ತಾಯಿ ಕೂಡ ಬಾಬಾ ಇಲ್ಲಿ ನಾನಿದ್ದೀನಿ, ನಿನ್ನ ಕೆಲಸ ಮಾಡೋ, ನಾನಿದ್ದೀನಿ, ನೋಡ್ಕೋತೀನಿ ಅಂತ ಇಲ್ಲಿ ಮೂವರಿಗೂ ಹೇಳ್ತಾ ಇದ್ದಾರೆ. ಒಂದು ತಾಯಿ ಮಗುಗೂ ಹೇಳ್ತಾ ಇದ್ದಾರೆ, ಮತ್ತೊಂದು ಇನ್ನೊಂದು ಹೆಂಗಸಿಗೆ ಕೂಡ ಹೇಳ್ತಾ ಇದ್ದಾರೆ. ಇದು 3 ಜನಕ್ಕೂ ಹೇಳ್ತಾ ಇದ್ದಾರೆ. ಸಾಧ್ಯ ಆದರೆ ಬೇರೆಯವ್ರಿಗೂ ಕನೆಕ್ಟ್ ಆದರೆ ತಗೊಳ್ಳಿ. ಅದು ನೀವು ನಿಮಗೆ ಬಿಟ್ಟಿದ್ದು, ನಿಮ್ಮ ಪರಿಸ್ಥಿತಿಗೆ ಇಲ್ಲಿ ಏನು ಕನೆಕ್ಟ್ ಆಗುತ್ತೆ ಅದನ್ನು ತಗೊಳ್ಳಿ. ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವುದು ಎನರ್ಜಿ ಕನೆಕ್ಟ್ ಆಗಿದೆ, ಫಸ್ಟ್ ಕಾರ್ಡ್ ಅಥವಾ ಸೆಕೆಂಡ್ ಕಾರ್ಡ್ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನಿಮ್ಮ ಊರು ಸ್ಥಳನ ತಿಳಿಸಿ ಕಮೆಂಟಲ್ಲಿ ಹಾಕಿ. ಓಂ ಸಾಯಿರಾಮ್ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಆಗಲೇ ಹೇಳಿದ್ದಂಗೆ ಅನುಗ್ರಹ, ದೇವರ ಆಶೀರ್ವಾದ ಇದೆ, ಅದನ್ನು ಸ್ವೀಕರಿಸಿ. ನೀವು ಎಷ್ಟೇನಾ ಮುಂದೆ ಹೆಂಗೆ ಅಂತ ಚಿಂತೆ ಬೇಡ, ನಾನು ಅದನ್ನು ದಾರಿ ತೋರಿಸ್ಕೊಡ್ತೀನಿ ಹೇಗೆ ಅಂತ. ನೀನು ನನ್ನನ್ನು ಧ್ಯಾನ ಜಪ ಮಾಡೋದ್ರಿಂದ ನಾನು ನಿನ್ನ ಮನಸ್ಸಲ್ಲೂ ಇದ್ದೀನಿ, ನಿನ್ನ ಜೊತೆಯಲ್ಲೂ ಇದ್ದೀನಿ, ನಿನ್ನ ಸುತ್ತಮುತ್ತ ಕೂಡ ನಾನು ಕಾವಲ್ದಾರನಾಗಿ ಕಾಯ್ತಾ ಇದ್ದೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದು ಸ್ವಲ್ಪ ಜನಕ್ಕೆ ಅಂತ ಅಂದರೆ ಎಲ್ರಿಗೂ ಇದೆ, ಅದರಲ್ಲಿ ಸ್ವಲ್ಪ ಜನಕ್ಕೆ ಈ ಪರಿಸ್ಥಿತಿಗೆ ಯಾರು ಇದ್ದೀರಾ ಅದನ್ನು ಅವರಿಗೆ ಹೆಚ್ಚಾಗಿ ಹೇಳುವಂಥದ್ದಾಗಿದೆ. ಇಷ್ಟು ದಿವಸ ಒಂದು ಆಟ ಆಗಿತ್ತು, ಇನ್ನು ಮೇಲೆ ಆಟ ನನ್ನದು,
ಅದನ್ನು ನಾನು ಹೇಗೆ ಮಾಡಬೇಕು ಅಂತ ಮಾಡ್ತೀನಿ. ಹೆದರಬೇಡ ಕಂದ, ಹೆದರಬೇಡ ತಾಯಿ, ಹೆದರಬೇಡ ಮಗಳೇ ಅಂತ ಆ 3 ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಮತ್ತು ಇನ್ನು ಎಲ್ರಿಗೂ ಹೇಳೋವಂಥದ್ದು, ನನ್ನ ಆಶೀರ್ವಾದ ಇದೆ, ಚಿಂತೆ ಯಾಕೆ, ನಿಮ್ಮ ಪರಿಶ್ರಮದ ಮುಂದೆ ನಾನು ಆಶೀರ್ವಾದ ಕೊಡ್ತಿದ್ದೀನಿ, ಅನುಗ್ರಹ ಇದೆ, ನಾನು ನೋಡ್ತಾ ಇದ್ದೀನಿ ಪ್ರತಿಯೊಂದು ನಿಮ್ಮ ಕೆಲಸ ಯಶಸ್ವಿ ಆಗೋದ್ರಲ್ಲಿದೆ. ಆ ಒಂದು ಅನುಗ್ರಹದ ದಿನಗಳನ್ನ ಸ್ವೀಕರಿಸು ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಬಾಬಾ. ಮುಂದೆ ಬರುವ ದಿನಗಳಲ್ಲಿ ಭೂಮಿ ಬಿರುಕು ಬಿಡಬಹುದು, ಬಿಸಿಲು ಮಳೆ ಗಾಳಿ ಹೆಚ್ಚು ಆಗಬಹುದು, ಅಥವಾ ಕೆಲವು ಕಡೆ ಭೂಮಿ ಒಣಗಿ ಹೋಗ್ಬೋದು ಮಳೆ ಇಲ್ಲದೆ ಕಾರಣದಿಂದ. ಇನ್ನು ಕೆಲವು ಕಡೆ ನೀರಿಗೆ ತೊಂದರೆ ಆಗ್ಬೋದು. ನೀರನ್ನು ಶೇಖರಿಸಿ ಇಡಿ, ಒಂದೊಂದು ಹನಿ ಕೂಡ ತುಂಬ ಮುಖ್ಯ. ಮತ್ತು ಇನ್ನು ಕೆಲವು ಕಡೆ ಬೆಂಕಿ ಕೂಡ ತೊಂದರೆಗಳು ಆಗೋ ಸಾಧ್ಯತೆ ಇದೆ. ಅದು ಕೂಡ ಎಲ್ಲಿ ತೊಂದರೆ ಆಗುತ್ತೆ ಅನ್ನೋದನ್ನು ಗಮನವಿಟ್ಟು ನಿಮ್ಮ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಿಮ್ಮ ಮನಸ್ಸು, ದೇಹ, ಆತ್ಮ ಶುದ್ಧೀಕರಿಸ್ಕೊಳ್ಳಿ. ಕೆಲವೊಂದು ವಿಚಾರಗಳಲ್ಲಿ ಇದು ಅಧಿಕಾರಿಗಳಿಗೂ ಸಂಬಂಧಪಟ್ಟಿದೆ. ಇಲ್ಲಿ ಕ್ಷಮಾಪಣೆ ಇರಲಿ. ಇಲ್ಲಿ ಏನು ಮೆಸೇಜನ್ನು ಬಾಬಾ ಅವರು ತಿಳಿಸ್ತಾ ಇದ್ದಾರೆ ಅದನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಕೆಲವೊಬ್ಬರು ಅಧಿಕಾರಿಗಳು ಕೂಡ ನೋಡಬಹುದು. ಕೆಲವು ಕಡೆ ನೀರಿಗೆ ತೊಂದರೆ ಆಗೋ ಸ್ಥಳದಲ್ಲಿ ಅಲ್ಲಿ ನೀರಿನ ಅನುಕೂಲಗಳು ಮಾಡಿ ಅಂತ ಇಲ್ಲಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ. ಇದು ಯಾವ ಸ್ಥಳಕ್ಕೆ, ಯಾವ ಊರಿಗೆ ಸಂಬಂಧಪಟ್ಟಿದೆ ಅನ್ನೋದು ಈ ಮೆಸೇಜು ನನಗೆ ಗೊತ್ತಿಲ್ಲ. ಇದು ಯಾರಿಗೆ ಆ ಪರಿಸ್ಥಿತಿ ಅಲ್ಲಿದೆ, ಆ ಒಂದು ಅಧಿಕಾರಿಗಳಿಗೆ ಯಾರು ಬಾಬಾ ಕೊಡ್ತಾರೆ ಮನಸ್ಸು, ಅವರು ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆಲ್ಲ ಅವಕಾಶಗಳನ್ನ ಅಧಿಕಾರಿಗಳು ಕಾನೂನು ಪ್ರಕಾರ ಕೊಟ್ಟಿದೆ, ಅದನ್ನು ಮಾಡಿ. ಅವರಿಂದ ನೀವು ಮಾಡೋ ಒಂದು ನೀರಿನ ಅನುಕೂಲಗಳು ಮಾಡೋದ್ರಿಂದ ನಿಮಗೆ, ನಿಮ್ಮ ಕುಟುಂಬಕ್ಕೆ ತುಂಬ ಒಳ್ಳೆಯದಾಗತ್ತೆ. ಆ ಒಂದು ಊರಲ್ಲಿ ನೀರಿಗೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಅವರಿಗೆ ನೀವು ನೀರಿನ ಅನುಕೂಲಗಳು ಯಾವ ರೀತಿ ಮಾಡ್ತೀರೋ ಕಾನೂನು ಪ್ರಕಾರ ನಿಮಗೇನು ಅವಕಾಶಗಳಿದೆಯೋ ಅದನ್ನು ಮಾಡೋದ್ರಿಂದ ಆ ಊರಲ್ಲಿ ಜೀವಿಸೋ ಜೀವಿಗಳು ಇರ್ಬೋದು, ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಯಾವುದೇ ಪಕ್ಷಿ ಪ್ರಾಣಿಗಳು ಯಾವುದೇ ಆಗಿರ್ಬೋದು, ಅಥವಾ ಮನುಷ್ಯರಾಗಿರ್ಬೋದು, ಅವರಿಗೆ ನೀವು ನೀರಿನ ಅನುಕೂಲ ಮಾಡೋದ್ರಿಂದ ಅವರು ಆಹಾರ ಬೆಳೆಗಳನ್ನ ಬೆಳ್ಕೊಂಡು ಅವ್ರ ಜೀವನ ನೆಮ್ಮದಿಯಾಗಿ ಸಾಗುವಾಗ ಈ ಒಂದು ಅನುಕೂಲ ಮಾಡಿಕೊಟ್ಟಂಥ ಅಧಿಕಾರಿಗಳಿಗೆ ಹೆಚ್ಚು ಆಶೀರ್ವಾದ ನನ್ನ ಕಡೆಯಿಂದ ಇದೆ. ಅದನ್ನು ಸ್ವೀಕರಿಸು. ಸೋಮಾರಿತನ ಬಿಟ್ಟುಬಿಟ್ಟು ಅದ್ರ ಕಡೆ ಗಮನ ಕೊಡು ಅಂತ ಇಲ್ಲಿ ಬಾಬಾ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಮೆಸೇಜು 3ನೇ ಕಾರ್ಡಲ್ಲಿ ಕೊಟ್ಟಿದ್ದಾರೆ ಅದನ್ನು ಹೇಳ್ತಾ ಇದ್ದೀನಿ. ಆ ಅಧಿಕಾರಿಗಳು ಈ ಕೆಲಸನ ಮಾಡೋದ್ರಿಂದ ಅವ್ರ ಕುಟುಂಬ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಅಂತ ಬಾಬಾ ಅವರು ಇಲ್ಲಿ ಹೇಳುತ್ತಾ ಇರೋಂಥದ್ದು ಮಾತು. ಆ ಅಧಿಕಾರಿಗಳು ಯಾರೋ ಪುಣ್ಯವಂತರು. ಆ ಮೆಸೇಜು ಬಾಬಾ ಈ ರೀಡಿಂಗಲ್ಲಿ ಅಧಿಕಾರಿಗಳಿಗೆ ಯಾವ ಸ್ಥಳದವರಿಗೆ ಈ ಮೆಸೇಜ್ ಕೊಡ್ತಾ ಇದ್ದಾರೋ ನಾನು ಕೈ ಮುಗಿತೀನಿ. ಇಲ್ಲಿ ನಾನಾಗಿ ಹೇಳಿರೋದಲ್ಲ, ಇಲ್ಲಿ ಬಾಬಾ ಅವರು ಹೇಳಿರೋದನ್ನು ಹೇಳ್ತಾ ಇರೋದು ನಾನು. ನನ್ನ ಮಾತು ಕೂಡ ಆ ಮೆಸೇಜು ತಲುಪಬಾರ್ದು ಅಂತ ತೊದಲಿಸ್ತಿದ್ದಾರೆ ಬಾಬಾ. ಈ ಸ್ಥಳದ ಮಹಿಮೆ ಏನಿದೆಯೋ ನೀವೇ ಅದನ್ನು ನಡೆಸ್ಕೊಡ್ಬೇಕು ಬಾಬಾ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಅಧಿಕಾರಿಗಳು ಬಾಬಾ ಅವರ ಮೆಸೇಜು ಪಡ್ಕೊಂಡು ನೀವು ಮಾಡ್ತಿದ್ದೀರಾ, ಅದು ತುಂಬ ನೀವು ಅದೃಷ್ಟಶಾಲಿಗಳು. ಏಕೆಂದರೆ ಈ ಕೆಲಸ ನೀವು ನೀರಿನ ಅನುಕೂಲದ ಕೆಲಸ ಒಂದು ಮಾಡೋದ್ರಿಂದ ನಿಮ್ಮ ಕುಟುಂಬ ಅವರಿಗೆಲ್ಲ ಒಂದು ಅನುಕೂಲ ಮಾಡಿ ನೀವು ಕ್ಷೇಮವಾಗಿ ನೆಮ್ಮದಿಯಾಗಿ ಆನಂದವಾಗಿ ಇರ್ತೀರಾ. ದೇವರ ಆಶೀರ್ವಾದ ಹೆಚ್ಚು ಸಿಗುತ್ತೆ ಅಂದರೆ ಆ ಒಂದು ಅಧಿಕಾರಿಗಳು ಪುಣ್ಯವಂತರಾಗಿದ್ದೀರಲ್ವ. ಅದಕ್ಕೆ ಅವರಿಗೆ ನಾನು ನಮಸ್ಕರಿಸ್ತಾ ಇದ್ದೀನಿ ಮತ್ತೊಮ್ಮೆ.
ಪುಣ್ಯವಂತರು. ಬಾಬಾ ಆಶೀರ್ವಾದ ಪಡ್ಕೊಳ್ಳಿ ಹೆಚ್ಚಾಗಿ. ಬಾಬಾ ಅವರ ಮೊರೆ ನೀವು ಕೂಡ ಹೋಗಿ. ಅಧಿಕಾರಿಗಳನ್ನ ನಾನು ಕೂಡ ಕೇಳ್ಕೊಳ್ಳೋದು, ಹೆಚ್ಚು ದೇವರ ಬಾಬಾ ಅವರ ಆಶೀರ್ವಾದ ನಿಮಗೆ ಹೆಚ್ಚು ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಯಾರು 4ನೇದು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಾನು ಒಂದು ಕಣ್ಣಿಂದಲ್ಲ 2 ಕಣ್ಣಿಂದನೂ ನಾನು ನೋಡ್ತಾ ಇದ್ದೀನಿ. ಒಂದು ಕಡೆ ಕತ್ಲೆ ಇದೆ, ಇನ್ನೊಂದು ಕಡೆ ಬೆಳಕಿದೆ. ಕತ್ಲೆ ಇರೋ ಕಡೆ ಕತ್ಲೆಯಲ್ಲಿ ಏನೇನು ತೊಂದರೆ ಮಾಡ್ತಿದ್ದೀರಾ ಪ್ರತಿಯೊಂದು ನಾನು ನೋಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಅಂದ್ಕೋಬೇಡಿ, ಎಲ್ಲವೂ ನನಗೆ ಗೊತ್ತು. ಬೆಳಕಿರೋ ಕಡೆಗೆ ಕತ್ತಲು ಮಾಡೋಕ್ಕೆ ನೋಡ್ತಾ ಇದ್ದೀರಾ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಕರ್ಮವು ನೀನು ಏನು ಒಳ್ಳೆ ಕರ್ಮ ಮಾಡಿದ್ರೆ ನಿನ್ನನ್ನು ಅದನ್ನು ಕಾಪಾಡುತ್ತೆ. ಕೆಟ್ಟ ಕರ್ಮ ಮಾಡಿದ್ರೆ ಅದು ಕೂಡ ನಿನಗೆ ಸೇರಿದ್ದು. ನೀನು ಕೆಟ್ಟ ಕರ್ಮ ಮಾಡ್ತೀಯೋ ಒಳ್ಳೆ ಕರ್ಮ ಮಾಡ್ತೀಯೋ ನಿನ್ನ ಜೀವನದ ಮೇಲೆ ಕಾರಣ ಆಗಿರುತ್ತೆ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಕಾರಣಗಳು ಇಷ್ಟೇ. ನೀನು ಒಳ್ಳೆಯ ಕರ್ಮಗಳು, ಒಳ್ಳೆಯ ಕೆಲಸಗಳನ್ನ ಮಾಡೋದನ್ನು ಅದು ಒಳ್ಳೆ ಕರ್ಮ ಅಂತಾರೆ. ಕೆಟ್ಟ ಕೆಲಸ ಯಾರು ಏನು ಮಾಡ್ತಾ ಇದ್ದಾರೆ, ಕೆಟ್ಟ ಯೋಚನೆ, ಕೆಟ್ಟ ತೊಂದರೆಗಳು, ಕೆಟ್ಟ ಪರಿಸ್ಥಿತಿಗಳನ್ನ ಅವರನ್ನ ನಾಶಪಡಿಸ್ಲಿಕ್ಕೆ ಯಾರೆಲ್ಲ ಪ್ರಯತ್ನ ಮಾಡ್ತಿದ್ದೀರಾ ಅದು ಕೆಟ್ಟ ಕರ್ಮ ಅಂತ ಇಲ್ಲಿ ಬಾಬಾ ಅವರು ಹೇಳ್ತಾ ಇರೋದನ್ನು ನಾನು ಹೇಳ್ತಾ ಇದ್ದೀನಿ. ಅವರಿಗೆಲ್ಲ ಆರೋಗ್ಯದ ಸಮಸ್ಯೆಗಳನ್ನ ಮಾಡೋದ್ರಿಂದ ನೀನು ಗೆದ್ದು ಬಿಟ್ಟೆ, ಅವ್ರಿಗೆ ತೊಂದರೆ ಮಾಡಿ ನಾನು ಗೆದ್ದು ಬಿಟ್ಟೆ ಅಂತ ಬೀಗಬೇಡ, ಮೆರಿಬೇಡ. ನೀನು ಅವ್ರ ಜೀವನದಲ್ಲೇ ಏನೇನು ಆರೋಗ್ಯದ ತೊಂದರೆಗಳನ್ನ ಮಾಡಿ ಎಷ್ಟೆಲ್ಲ ತೊಂದರೆಗಳು ಚೆನ್ನಾಗಿದ್ದಿದ್ದು ಸಂಸಾರಕ್ಕೆ ನೀನು ತೊಂದರೆ ಮಾಡಿದ್ಯಾ ಅನ್ನೋದು ನಾನು ಪ್ರತಿಯೊಂದು ನೋಡ್ತಿದ್ದೀನಿ. ಅವ್ರನ್ನ ನಾನು ಹೇಗೆ ಕಾಪಾಡ್ಕೋಬೇಕು ನನಗೆ ಗೊತ್ತಿದೆ. ಅವರಿಗೆ ಅವ್ರ ಜೀವನದಲ್ಲಿ ಬೆಳಕು ಹೇಗೆ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಕತ್ಲೆ ಮಾಡಿಕೊಳ್ತಾ ಇದ್ದೀರಾ, ಕತ್ಲೆನ ಬೆಳಕಿರೋ ಕಡೆಗೆ ಜೀವನಕ್ಕೆ ಕತ್ಲೆನ ಮಾಡೋಕ್ಕೆ ಹೋಗ್ತಿದ್ದೀರಾ, ಅವರು ಎಚ್ಚರಿಕೆ ತಗೊಳ್ಳಿ. ದಯವಿಟ್ಟು ಎಚ್ಚರಿಕೆ ತಗೊಳ್ಳಿ. ಕತ್ಲೆ ಮಾಡೋಕ್ಕೆ ಹೋಗ್ತಾ ಇರೋರು ದಯವಿಟ್ಟು ಎಚ್ಚರಿಕೆ ತಗೊಳ್ಳಿ. ಅವ್ರ ಪಾಡಿಗೆ ಅವರು ಬದುಕ್ತಾ ಇದ್ದಾರೆ, ಅವ್ರ ಜವಾಬ್ದಾರಿ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ನೀವು ಹೊಟ್ಟೆ ಕಿಚ್ಚಾಗಿ ಪಡ್ತಾ ಇದ್ದೀರಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ನಿನಗೆ ನಾನು ಎಲ್ಲವೂ ನಿನಗೂ ಕೊಟ್ಟಿದ್ದೀನಿ, ಅದನ್ನು ನೀನು ಉಪಯೋಗಿಸ್ಕೊಳ್ತೀರಾ, ಇನ್ನೂ ಅತಿ ಆಸೆ ಯಾಕೆ ಪಡ್ತಾ ಇದೆಯಾ ಅಂತ ಬಾಬಾ ಪ್ರಶ್ನೆ ಮಾಡ್ತಿದ್ದಾರೆ. ಸಾಯಿರಾಮ್. ದೊಡ್ಡ ನಾಗರ ಹಾವು ಥರ ನಾನು ಸೆಡೆ ಎತ್ತಿ ನಿಂತಿದ್ದೀನಿ. ನಿನ್ನ ಕರ್ಮನ ಒಂದು ಕ್ಷಣದಲ್ಲಿ ನಾನು ನುಂಗಬಲ್ಲೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಒಂದು ಕುಟುಂಬ, ಗಂಡ ಹೆಂಡತಿ, ಅವರು ಮಗಳು ಅಥವಾ ಮಗ, ಅವರಿಗೆ ತುಂಬ ಆರೋಗ್ಯದ ಪರಿಸ್ಥಿತಿಗಳನ್ನ ತಂದಿದ್ದೀರಾ, ಅವರಿಗೆ ಬಾಬಾ ನಿಂತಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಇದು ಯಾರೋ ತುಂಬ ಮುಖ್ಯವಾದವ್ರಿಗೆ ಇದು ಮೆಸೇಜು ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ತಗೊಳ್ಳಿ. ನಿಮಗೆ ಇದು ಮೆಸೇಜು ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ದಾಗ ಅದು ನಿಮಗೆ ಬಾಬಾ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ನಿಮ್ಮ ಪಾಲಿಗೆ ನೀವು, ನಿಮ್ಮ ಹೆಂಡತಿ, ನಿಮ್ಮ ಮಗಳು ಅಥವಾ ಮಗ, ಅವರಿಗೆ ಏನೂ ಆಗಲ್ಲ. ಅವರು ದೂರ ದೇಶದಲ್ಲಿ ಓದುತ್ತಿರ್ಬೋದು ಅಥವಾ ಕೆಲಸ ಮಾಡ್ತಾ ಇರ್ಬೋದು. ಅವರಿಗೆ ಕಾಲಿಗೇನೋ ತೊಂದರೆ ಆಗಿದೆ ಪಾಪ. ಹೆಣ್ಣು ಮಗು ಅಥವಾ ಗಂಡು ಮಗು ಇರ್ಬೋದು. ಆ ಹುಡುಗಿ ಪಾಪ ಒಂಟಿ ಅಲ್ಲಿ ದೂರ ದೇಶದಲ್ಲಿರೋದು. ಹುಡುಗಿ ಅಥವಾ ಹುಡುಗ ಯಾರು ಬೇಕಾದರೂ ಆಗಿರ್ಬೋದು. ಇಲ್ಲಿರುವ ತಂದೆ ತಾಯಿಗಳು ಚಿಂತೆ ಮಾಡ್ತಾ ಇದ್ದಾರೆ. ನನ್ನ ಮಗುಗೆ ಕಾಲಿಗೆ ತೊಂದರೆ ಆಗಿದೆ ಅಂತ ಬಹಳ ನೋವು ತಿಂದಿದ್ದಾರೆ, ಬಹಳ ಶ್ರಮ ಪಟ್ಟಿದ್ದಾರೆ. ಅದಕ್ಕೆ ಬೇಕಿರೋಂಥ
ಚಿಕಿತ್ಸೆಗಳನ್ನೆಲ್ಲ ಕೊಡಿಸಿದ್ದಾರೆ ಪಾಪ. ಆದರೂ ಅವರು ಹುಷಾರಾಗ್ಬಿಟ್ರು ಅನ್ನೋ ಸೇಡಿಗೆ ಮತ್ತೆ ಗಂಡ ಹೆಂಡತಿ ಇಬ್ರಿಗೂ ಹುಷಾರು ತಪ್ಪೋ ಹಾಗೆ ಮಾಡಿದ್ದಾರೆ. ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ದೊಡ್ಡ ಹಾವು ಹೆಡೆ ಎತ್ತಿ ನಿಂತು ಅವರು ನಾಗರ ಹಾವಿನ ಕಣ್ಣುಗಳು ಕೂಡ ಹಚ್ಚ ಹಸಿರು. ಅವರು ಆ ಒಂದು ನಾಗರ ಹಾವಿನ ರೂಪದಲ್ಲಿ ಇರುವಂಥ ಗುರು ಬಾಬಾ ತುಂಬ ಆಕ್ರೋಶದಿಂದ ನೋಡ್ತಾ ಇದ್ದಾರೆ. ಏನು ಮಾಡಲಿ ಇವ್ರನ್ನ, ನಾನು ಯಾವ ರೀತಿ ಇವ್ರಿಗೆ ಶಿಕ್ಷೆ ಕೊಡಲಿ, ನಾನು ಇಷ್ಟು ಎಚ್ಚರಿಕೆ ಕೊಟ್ಟರು ಅವರು ಮಾಡೋ ತಪ್ಪು ಮಾಡ್ತಾನೇ ಇದ್ದಾರೆ ಅಂತ ಬಾಬಾ ಇಲ್ಲಿ ಕೋಲ್ ಎತ್ಕೊಂಡು ಬಾರಿಸ್ತೀನಿ ಅನ್ನೋ ಥರ ಕಿರ್ಚ್ತಾ ಇದ್ದಾರೆ ಬಾಬಾ. ನಿಮ್ಮ ಮನಸ್ಸು ಶಾಂತವಾಗಿ ಇಟ್ಕೊಳ್ಳಿ. ಯಾರು ಬಾಬಾ ಅವರ ಶರಣಗೆ ಹೋಗಿದ್ದೀರಾ, ಯಾರು ಹುಷಾರು ತಪ್ಪಿದ್ದೀರಾ, ಶಾಂತಿಯಾಗಿರಿ, ಏನೂ ಆಗಲ್ಲ. ನಿಮಗೆ ಬೇಕಂದವರು ತುಂಬ ಜನ ನಿಮ್ಗೆ ಒಳ್ಳೇದಾಗಬೇಕು ಅಂತ ಪ್ರೇಯರ್ ಮಾಡ್ತಿದ್ದಾರೆ, ನಿಮಗೋಸ್ಕರ ಚಾಟ್ ಮಾಡ್ತಿದ್ದಾರೆ, ಜಪ ಮಾಡ್ತಿದ್ದಾರೆ, ಹೀಲಿಂಗ್ ಕೂಡ ಹಾಕ್ತಿದ್ದಾರೆ, ನಿಮಗೋಸ್ಕರ ದೇವರಲ್ಲಿ ಮೊರೆಹೋ ಇಟ್ಟಿದ್ದಾರೆ. ಅವ್ರನ್ನ ಕಾಪಾಡಲೇಬೇಕು ಅಂತ ನಿಮ್ಮ ಹತ್ತಿರದವರೇ ಆತ್ಮೀಯರು ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಏನೂ ಆಗಲ್ಲ, ದಂಪತಿಗಳಿಗಿಬ್ಬರು ಚೆನ್ನಾಗಿರ್ತೀರ. ಹೊರದೇಶದಲ್ಲಿರುವಂಥ ನಿಮ್ಮ ಮಗು ಸುರಕ್ಷಿತವಾಗಿ ಇರುತ್ತೆ. ಆ ಮಗುಗೆ ಗಾಬರಿ ಏನೂ ಬೇಡ, ನಾನು ನೋಡ್ಕೋತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲಿ ಕತ್ಲೆನ ಮೂಡಿಸೋದಕ್ಕೆ ಅಂದರೆ ಕೆಟ್ಟ ಪರಿಸ್ಥಿತಿನ ತಂದು ಇಡಬೇಕು ಅಂದ್ಕೊಂಡವರಿಗೆ ಕ್ಷಮಾಪಣೆ ಇಲ್ಲ. ನನ್ನ ರುದ್ರ ಅವತಾರ, ನನ್ನ ಕ್ರೋಶ, ರೋಷ, ದ್ವೇಷ ಪ್ರತಿಯೊಂದು ನಾನು ತೋರಿಸ್ತೀನಿ ಈಗ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಅಂತ ಗೊತ್ತಿಲ್ಲ, ಯಾರಿಗೆ ಇದು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಅದು ಎಚ್ಚರಿಕೆ ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆದರೆ ಇಲ್ಲಿ ಬೆಳಕು ಇರುವಂಥ ಕಡೆ ಇರುವಂಥ ದಂಪತಿಗಳಿಗೆ ಹೇಳ್ತಾ ಇರೋದು, ಬಾಬಾ ಅವರು ನಿಮಗೆ ರಕ್ಷಣೆ ಕೊಡ್ತಾರೆ, ನಿಮ್ಮನ್ನು ಕಾಪಾಡ್ಕೋತಾರೆ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಧೈರ್ಯವಾಗಿರಿ, ಒಳ್ಳೆಯದಾಗಲ್ಲೇ ಆಗತ್ತೆ. ಮತ್ತೊಮ್ಮೆ ನನ್ನ ಮಾತು ತೊದಲಿಸ್ತಿದ್ದಾರೆ, ಕ್ಷಮಿಸಿ. ನಿಮ್ಮ ಹಣೆಯಲ್ಲಿ ಬಾಬಾ ಅವರ ವಿಭೂತಿ ಇಡೋದ್ರಿಂದ ಒಳ್ಳೆಯದಾಗತ್ತೆ. ಮತ್ತು ಮಾತೆ ದುರ್ಗಿ ದೇವಿದು ಹಣೆಯಲ್ಲಿ ಕುಂಕುಮ ಇಡೋದ್ರಿಂದ ಒಳ್ಳೆಯದಾಗತ್ತೆ. ನಾನು ಬಲಗಣ್ಣಲ್ಲೂ ನೋಡ್ತಿದ್ದೀನಿ, ಎಡಗಣ್ಣಲ್ಲೂ ನೋಡ್ತಿದ್ದೀನಿ. ಸರ್ವಂತರ್ಯಾಮಿ ನಾನೇನೂ ನೋಡ್ತಾ ಇಲ್ಲ ಅಂದ್ಕೋಬೇಡಿ, ಎಲ್ಲವೂ ನೋಡ್ತಿದ್ದೀನಿ. ನಾನಿದ್ದೀನಿ ಮಕ್ಕಳೇ ಅಂತ ಇಲ್ಲಿ ದಂಪತಿಗಳಿಗೆ ಹೇಳ್ತಾ ಇದ್ದಾರೆ. 5ನೇ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಬಾಬಾ ಧನ್ಯೋಸ್ಮಿ ಬಾಬಾ. ಬಾಬಾ ಇಲ್ಲಿ ಹೇಳ್ತಾ ಇರೋದು, ಕೈಯಲ್ಲಿ ಆಗಲ್ಲ ಅಂತ ಕುಳಿತುಕೋಬೇಡ. ಪ್ರತಿಯೊಂದು ನಿನ್ನ ಕೆಲಸಗಳು ಆಗೋದ್ರಲ್ಲಿದೆ. ನಿನ್ನ ಆತ್ಮ ಶುದ್ಧೀಕರಿಸಿ ನೀನು ನಿರ್ಲಕ್ಷಿಸಬೇಡ. ನಿನ್ನ ಕೆಲಸಗಳನ್ನ ನಿರ್ಲಕ್ಷಿಸದೆ ನೀನು ಮಾಡ್ಕೊಂಡೋಗು. ನಿನಗೆ ಈಗ ಸಮಯ ಬಂದಿದೆ, ಒಳ್ಳೆಯದಾಗತ್ತೆ, ಒಳ್ಳೆ ದಿನಗಳು ಬರ್ತಾಯಿದೆ, ಒಳ್ಳೆ ಕ್ಷಣಗಳು ನಿಮಿಷಗಳು ಬರ್ತಾಯಿದೆ. ತಿಂಗಳುಗಳಲ್ಲ, ವಾರಗಳು ಅಲ್ಲ, ವರ್ಷಗಳು ಅಲ್ಲ, ಕೆಲವೇ ನಿಮಿಷಗಳು ಅಥವಾ ಕೆಲವು ಗಂಟೆಗಳು, ಕೆಲವು ದಿನಗಳು ಅಂತ ಇಲ್ಲಿ ಬಾಬಾ ಮತ್ತೊಮ್ಮೆ ಹೇಳಿಸ್ತಾ ಇದ್ದಾರೆ. ಅದರಿಂದ ನಿರ್ಲಕ್ಷಿಸಬೇಡಿ. ನಾನು ಕೊಟ್ಟಿರೋ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಹೋಗಿ, ನಾನಿದ್ದೀನಿ, ಪ್ರತಿಯೊಂದು ನೋಡ್ಕೋತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು 6ನೇದು ಆಯ್ಕೆ ಮಾಡ್ಕೊಂಡಿದ್ದೀರಾ? ಬಾಬಾ ಅವರ ದೇವಸ್ಥಾನದಲ್ಲಿ ಸಾಧ್ಯ ಆದವರು ತುಪ್ಪದ ದೀಪ, ಮಣ್ಣಿನ ಹಣತೆಯಿಂದ ತುಪ್ಪದ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಪ್ರತಿದಿನ ಬಾಬಾ ಅವರ ಫೋಟೋ ಮುಂದೆ ಒಂದು ದೀಪನ ಹಚ್ಚಿ ಧ್ಯಾನ ಮಾಡಿ ಜಪ ಮಾಡೋದ್ರಿಂದ ನಿಮಗೆ
ಆ ಒಂದು ಜ್ಞಾನ ಶಕ್ತಿನ ನಾನು ಕೊಡಲಿಕ್ಕೆ ಇದ್ದೀನಿ, ಅದನ್ನು ಸ್ವೀಕರಿಸು. ನೀನು ಧ್ಯಾನ ಜಪ ಮಾಡೋದ್ರಿಂದ ನಾನು ನಿನಗೆ ಜ್ಞಾನನ ಕೊಡೋದನ್ನು ಅದನ್ನು ಸ್ವೀಕರಿಸು ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಮತ್ತು ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಅಥವಾ ದೇವರ ಫೋಟೋ, ದೇವರ ವಿಗ್ರಹ ಇತ್ತು ಅಂದರೆ ಬಾಬಾ ಅವರ ದೀಪದ ಮುಂದೆ ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು 9 ವಾರ ವ್ರತಗಳು ಅಂತ ಮಾಡ್ತಾರಲ್ಲ, ಅದರಿಂದನೂ ತುಂಬ ಒಳ್ಳೆಯದಾಗತ್ತೆ. ಮತ್ತು ಬಾಬಾ ಅವ್ರಿಗೆ 9 ವಾರ ತುಪ್ಪದ ದೀಪ ಹಣತೆ, ಮಣ್ಣಿನ ಹಣತೆಯಿಂದ ನೀವು ಆರತಿ ಮಾಡೋದ್ರಿಂದನೂ ತುಂಬ ಒಳ್ಳೆಯದು ಆಗೋದ್ರಲ್ಲಿದೆ. ಅದನ್ನು ಸ್ವೀಕರಿಸಿ, ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದಿವಸದಲ್ಲಿ ನಿಮಗೆ ತಿಳಿಸ್ತಾರೆ ಅಂತ ಕೇಳೋಣ. ಎಷ್ಟು ತಿಂಗಳಲ್ಲಿ ಹೇಳ್ಬೋದು, ಕೊಡ್ಬೋದು ಅಂತ ಕೇಳೋಣ ಏಂಜಲ್ಸ್ನ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಬಾಬಾ ಧನ್ಯೋಸ್ಮಿ ಬಾಬಾ. ಬನ್ನಿ ಇಲ್ಲಿ ಏನು ಹೇಳ್ತಾರೆ, ಯಾವ ದಿನದಲ್ಲಿ, ಯಾವ ತಿಂಗಳಲ್ಲಿ ನಿಮ್ಮ ಅಂದ್ಕೊಂಡಿರುವ ಕೆಲಸನ ಯಾವಾಗ ಆಗೋದ್ರಲ್ಲಿ ಇದೆ ಅಂತ ಹೇಳ್ತಾರೆ ಅಂತ ಕೇಳೋಣ. ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಇದು ಯಾರಿಗೆ ಯಾವಾಗ ಬೇಕಾದರೂ ಆಗಿರಬಹುದು, ಯಾರಿಗೆ ಬೇಕಾದರೂ ಕನೆಕ್ಟ್ ಆಗಬಹುದು. ಆಯಾ ಪರಿಸ್ಥಿತಿಗಿದ್ದವರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, 1 ತಿಂಗಳ ಒಳಗಡೆ ವಸಂತ ಮಹೋತ್ಸವ ದಿನಗಳು ಬರೋದರಲ್ಲಿದೆ. ಆ 1 ತಿಂಗಳ ಒಳಗಡೆ ನೀವು ಅಂದುಕೊಂಡ ಕೆಲಸಗಳು ಆಗತ್ತೆ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಹೇಳಿ ಬಾಬಾಗೆ, ಏಂಜಲ್ಸ್ಗೆ. ಯಾರು 1 ತಿಂಗಳ ಒಳಗಡೆ ಆಗೋದ್ರಲ್ಲಿ ಕೆಲಸಕ್ಕೆ ಉತ್ತರ ಕೊಟ್ಟಿದ್ದಾರೆ ಬಾಬಾ, ಅವ್ರಿಗೆ ಹೇಳೋದು ನಾನು. ಥ್ಯಾಂಕ್ ಯು ಹೇಳಿ. ನೀವು ಅಂದುಕೊಂಡ ಕೆಲಸ ಅಂದುಕೊಂಡ ಸ್ಥಳದಲ್ಲಿ ಸೆಪ್ಟೆಂಬರ್ 23ರಿಂದ ಅಕ್ಟೋಬರ್ 22ರ ಒಳಗಡೆ ನಿಮಗೆ ನ್ಯಾಯ ಸಿಗಲಿದೆ, ಜಯ ಸಿಗಲಿದೆ. ಧೈರ್ಯವಾಗಿರಿ. ಈ ಥ್ಯಾಂಕ್ ಯು ಹೇಳಿ ಏಂಜಲ್ಸ್ಗೆ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ನಿಮಗೆ ಸೆಪ್ಟೆಂಬರ್ 23ರಿಂದ ಅಕ್ಟೋಬರ್ 22ರ ಒಳಗಡೆ ನಿಮಗೆ ಯಶಸ್ಸು ಸಿಗೋದ್ರಲ್ಲಿದೆ, ಜಯ ಸಿಗಲಿದೆ, ಆಶೀರ್ವಾದ ಇದೆ ದೇವರುಗಳದ್ದು. ಮತ್ತು ನ್ಯಾಯಾಲಯದಲ್ಲಿ ಯಾರು ಇದ್ದೀರಾ ಅವರು ನಿಮ್ಮ ಕೀರ್ತಿ ಹೆಸರುವಾಸಿ ಆಗೋದ್ರಲ್ಲಿದೆ. ಮತ್ತು ಯಾರೆಲ್ಲ ನ್ಯಾಯಾಲಯದಲ್ಲಿ ನ್ಯಾಯ ಕೇಳಬೇಕು ಅಂತ ಇದ್ದೀರಾ, ನ್ಯಾಯ ನನಗೆ ಸಿಗುತ್ತಾ ಅಂತ ಪ್ರಶ್ನೆ ಇಟ್ಟಿದ್ದೀರಾ, ಈ 1 ತಿಂಗಳು ಸೆಪ್ಟೆಂಬರ್ 23ರಿಂದ ಅಕ್ಟೋಬರ್ 22ರ ಒಳಗಡೆ ನ್ಯಾಯ ಸಿಗಲಿದೆ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಮತ್ತು ಏಂಜಲ್ಸ್ ಯೂನಿವರ್ಸ್ ಕೂಡ ತಿಳಿಸ್ತಾ ಇರೋದು. ಯಾರೆಲ್ಲ ಅದೃಷ್ಟಶಾಲಿಗಳಾಗಿದ್ದೀರ ಈ ಉತ್ತರಕ್ಕೆ ಥ್ಯಾಂಕ್ ಯು ಹೇಳಿ ಏಂಜಲ್ಸ್ ಯೂನಿವರ್ಸ್ಗೆ, ಬಾಬಾ ಅವ್ರಿಗೆ ಥ್ಯಾಂಕ್ ಯು ಹೇಳಿ. ಲಾಸ್ಟ್ ಒಂದು ಕಾರ್ಡ್ ಕೊಡಿ ಬಾಬಾ. ನಮ್ಮದು ಯಾರಿಗೆ ಏನು ಮೆಸೇಜ್ ಕೊಡ್ತೀರಾ, ಇದು ಇವರಿಗೆ ಅವ್ರಿಗೆ ಅಂತ ಏನು ಭೇದ ಭಾವ ಇಲ್ಲ, ಯಾರಿಗೆ ಬೇಕಾದರೂ ಆಗಿರ್ಬೋದು ಉತ್ತರ. ಬಾಬಾ ಇನ್ನೊಂದು ಕಾರ್ಡ್ ಕೊಡಿ ಬಾಬಾ ಪ್ಲೀಸ್. ಓಕೆ ಥ್ಯಾಂಕ್ ಯು. ಏಪ್ರಿಲ್ ಮಂತ್, ಬಾಟಮ್ ಆಫ್ ದಿ ಕಾರ್ಡ್, ಏಪ್ರಿಲ್ ಮಂತಲ್ಲಿ ನಿಮಗೆ ಒಳ್ಳೆಯ ಸಮಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜೂನ್ ತಿಂಗಳಲ್ಲಿ ನೀವು ಅಂದುಕೊಂಡ ಕೆಲಸ ಆಗತ್ತೆ. ಅಂದ್ರೆ ಈಗಲ್ಲ, ಮುಂದೆ ಬರುವ ಜೂನ್ ತಿಂಗಳು, ಮುಂದಿನ ವರ್ಷದಲ್ಲಿ ಜೂನ್ ತಿಂಗಳಲ್ಲಿ ನೀವು ಅಂದುಕೊಂಡ ಕೆಲಸ ಆಗೋದ್ರಲ್ಲಿದೆ. ಧೈರ್ಯ ಕೆಡಬೇಡಿ, ನಿಮ್ಮ ಕೆಲಸನ ಮುಂದುವರಿಸಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಾಬಾ. ಏಂಜಲ್ಸ್ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದಾರೆ ಅಂತ
ಭಾವಿಸ್ತಿದ್ದೀನಿ. ಮತ್ತು ಏನನ್ನು ಮೆಸೇಜನ್ನ ಹೇಳಿಸ್ಬೇಕು ಅಂತಿದ್ರೋ ಅದನ್ನೆಲ್ಲ ಹೇಳಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ. ಎಸ್ ಆರ್ ನೋ ಕೇಳೋಣ. ನಿಮ್ಮ ಮನಸ್ಸಲ್ಲಿ ಇದು ಯಾರಿಗೆ ಬೇಕಾದರೂ ಪ್ರಶ್ನೆ ಆಗಿರುತ್ತೆ. ಆ ಪ್ರಶ್ನೆನ ನಾನು ನೋಡೋಂಥ ವೀಕ್ಷಕರಿಗೆ ಇಟ್ಟಿದ್ದೀನಿ ನಾನು ಆಯ್ಕೆ. ಈ ಎಸ್ ಆರ್ ನೋ ನೋಡಬೇಕಾದ್ರೆ ನೀವು ಏನು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಅನ್ಕೋತೀರಾ ಅದನ್ನು ಎಸ್ ಅಂತ ಬಂದಾಗ ಅದನ್ನು ನಿಮಗೆ ಕನೆಕ್ಟ್ ಆಗುತ್ತೆ. ನೀವು ಅಂದ್ಕೊಂಡಿರೋ ಕೆಲಸಕ್ಕೆ ಅಂದ್ಕೊಂಡಿರುವ ಪ್ರಯತ್ನಗಳು ಏನೇ ಆಗಿದ್ರೂ ಅದು ಯಶಸ್ಸು ಸಿಗ್ತಾ ಇದೆ ಅಂತ ಭಾವಿಸಿ. ದೇವರ ಆಶೀರ್ವಾದ ಕೂಡ ಸಿಗ್ತಾ ಇದೆ ಅಂತ ಆ ಎಸ್ ಅನ್ನೋ ಪದದಲ್ಲಿ ಎಲ್ಲವೂ ನಿಮಗೆ ಶುಭ ಹಾರೈಸ್ತದೆ ಅಂತ ಹೇಳ್ತೀನಿ. ಯಾರು ನಿಮ್ಮ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಅಂದುಕೊಳ್ತೀರಾ ಅಲ್ಲಿ ಎಸ್ ಅಂತ ಬಂದಾಗ ನಿಮಗೆ ಅದು ಕನೆಕ್ಟ್ ಆಗುತ್ತೆ. ನೋ ಅಂತ ಬಂದರೆ ಕೆಲವು ಸಮಯಗಳು ಕೆಲವು ದಿನಗಳು ಬೇಕು, ಈಗ ಸರಿಯಾದ ಸಮಯ ಅಲ್ಲ ಅಂತ ಅರ್ಥ. ಏಂಜಲ್ಸ್, ಯೂನಿವರ್ಸ್, ಬಾಬಾ ಅವರು ಅಂದುಕೊಂಡಿರುವ ಪ್ರಶ್ನೆಗೆ ಉತ್ತರ ಎಸ್ ಆರ್ ನೋ. ವೀಕ್ಷಕರು ಮತ್ತು ನಿನ್ನ ಮಕ್ಕಳು, ನಿನ್ನ ಭಕ್ತರು ಯಾರೇ ಆಗಿರಲಿ, ಅವರು ಪ್ರಶ್ನೆ ಮನಸ್ಸಲ್ಲಿ ಏನು ಹೇಳ್ಕೊಳ್ತಾರೆ ಇದನ್ನು ನೋಡಬೇಕಾದ್ರೆ ಅದು ಅವರಿಗೆ ನಡೆಸ್ಕೊಡೋದು ಎಸ್ ಆರ್ ನೋ. ಏನನ್ನ ತಿಳಿಸ್ತೀರಾ ಬಾಬಾ? ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಬ್ಲೆಸ್ ಮಾಡಿ, ಪ್ಲೀಸ್ ಆನ್ಸರ್ ಮಾಡಿ, ಪ್ಲೀಸ್. ಯಾರಿಗಾದರೂ ಸರಿ ಬಾಬಾ, ಒಳ್ಳೆಯದನ್ನೇ ಮಾಡೋದಕ್ಕೆ ಎಲ್ರಿಗೂ ಅನುಕೂಲ ಆಗಲಿ ಅಂತ ಕೇಳ್ಕೊಳ್ತೀನಿ ಬಾಬಾ. ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್. ಪರಮಂ ಪವಿತ್ರಂ ಬಾಬಾ ವಿಭೂತಿಂ ಪರಮಂ ವಿಚಿತ್ರಂ ಲೀಲಾ ವಿಭೂತಿಂ ಪರಮಾರ್ಥ ಇಷ್ಟಾರ್ಥ ಮೋಕ್ಷ ಪ್ರದಾತಂ ಬಾಬಾ ವಿಭೂತಿಮಿದಂ ಆಶ್ರಯಾಮಿ. ಬಾಬಾ ಪ್ಲೀಸ್. ಬಹುಶಃ ಇಲ್ಲಿ ಪ್ರಶ್ನೆ ಸುಮಾರು ಜನ ಇಟ್ಕೊಂಡಿರೋದು ಸರಿ ಬರಲ್ಲ ಅಂತ ಅನ್ನಿಸ್ತಿದೆ. ಅದಕ್ಕೆ ನೋ ಕೂಡ ಕೊಟ್ಟಿಲ್ಲ, ಎಸ್ ಕೂಡ ಕೊಟ್ಟಿಲ್ಲ, ಹಾಗೆ ಇಟ್ಟಿದ್ದಾರೆ. ಅವರು ಎಲ್ಲೂ ಮೂವ್ ಮಾಡ್ತಾನೇ ಇಲ್ಲ ನೋಡಿ. ಓಕೆ ಬಾಬಾ, ನೀವು ಇನ್ನಷ್ಟು ಸಮಯ ತಗೊಂಡು ಎಸ್ ಹೇಳ್ತೀರಾ ನೋ ಹೇಳ್ತೀರಾ ಹೇಳಿ. ನೀವೇನು ಆಶೀರ್ವಾದ ಕೊಡ್ತೀರಾ ಅದನ್ನು ವೀಕ್ಷಕರು ತಗೊಳ್ತಾರೆ ಮತ್ತು ನಿನ್ನ ಮಕ್ಕಳು ನಿನ್ನ ಭಕ್ತರು ತಗೊಳ್ತಾರೆ. ಎಚ್ಚರಿಕೆ ಖಂಡಿತ ತಗೊಳ್ತಾರೆ. ನೀವು ತೋರಿಸೋ
ಸೂಚನೆ ಪ್ರಕಾರ ನಡ್ಕೋತಾರೆ. ಓಕೆನಾ ಬಾಬಾ? ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಆನ್ಸರ್ ಮೀ ಪ್ಲೀಸ್. ಓಕೆ, ಎಸ್ ಅಂತ ಬರ್ತಾ ಇದೆ. ಫೆಬ್ರವರಿ ತಿಂಗಳಿಗೆ ಕೆಲವ್ರಿಗೆ ಆಗೋದ್ರಲ್ಲಿದೆ, ಇನ್ನು ಕೆಲವ್ರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಗೋದ್ರಲ್ಲಿದೆ, ಇನ್ನು ಕೆಲವರಿಗೆ ಎನ್ ಹೆಸರು ಸಂಬಂಧಪಟ್ಟ ಅಕ್ಷರಕ್ಕೆ ಸಂಬಂಧಪಟ್ಟವರು ಹೆಸರು ಅಂದರೆ ಎನ್ ಬರೋ ಹೆಸರಲ್ಲಿ ಇರೋಂಥವರಿಗೆ ಯಾರಿಗೆ ನಿಮ್ಮ ಪ್ರಶ್ನೆಗೆ ಕಾಯ್ತಾ ಇದ್ದೀರಾ ಅವರು ಫೆಬ್ರವರಿವರೆಗೂ ವೆಯ್ಟ್ ಮಾಡಬೇಕು ಅಂತಿದೆ. ಮತ್ತು ಎಮ್ ಅನ್ನೋ ಅಕ್ಷರಕ್ಕೆ ಸಂಬಂಧಪಟ್ಟ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅವರು ಕೂಡ ಫೆಬ್ರವರಿಗೆ ಆಗೋದ್ರಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಕ್ಟೋಬರ್ 7 ತಾರೀಕು ಅಥವಾ 9ನೇ ತಾರೀಕು ಅಥವಾ 8ನೇ ತಾರೀಕು ಅಷ್ಟರಲ್ಲಿ ಆಗೋದ್ರಲ್ಲಿದೆ. ಅದು ಈಗ ಈ ವರ್ಷದ ಅಕ್ಟೋಬರ್ 8 ಅಥವಾ 9, 7 ಆಗೋದ್ರಲ್ಲಿದೆ. ಪಿ ಮತ್ತು ಕ್ಯೂ ಮತ್ತು ಆರ್ ಸಂಬಂಧಪಟ್ಟ ಅಕ್ಷರಗಳಿಗೆ ಸಂಬಂಧಪಟ್ಟ ಹೆಸರು ಹೆಂಗಸರಿರ್ಬೋದು ಗಂಡಸರಿರ್ಬೋದು ಅವರಿಗೆ ಕೂಡ ಆ ದಿನಗಳು ಆ ಹೆಸರು ಆ ತಿಂಗಳಲ್ಲಿ ಆಗೋದ್ರಲ್ಲಿದೆ. ಮಾರ್ಚ್, ಇನ್ನು ಕೆಲವ್ರಿಗೆ ಮಾರ್ಚ್ ತಿಂಗಳಲ್ಲಿ ಆಗೋದ್ರಲ್ಲಿದೆ ಬರೋ ವರ್ಷ. ಅಕ್ಟೋಬರ್ ಶುಕ್ರವಾರ 8ನೇ ತಾರೀಕು ಅಕ್ಟೋಬರ್ ಶುಕ್ರವಾರ. ಎಸ್ ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಬಾಬಾ. ಇಷ್ಟೊತ್ತು ಯೋಚನೆ ಮಾಡಿ ಎಲ್ರಿಗೂ ಉತ್ತರ ಕೊಟ್ಟಿದ್ದೀರಲ್ಲ, ಥ್ಯಾಂಕ್ ಯು. ಯಾಕೆ ಹಿಂಗೆ ಹೋಗ್ತಿದೆ? ಓಕೆ, ನವಂಬರ್ ಕೆಲವ್ರಿಗೆ ಈ ವರ್ಷದ ನವಂಬರಲ್ಲಾಗತ್ತೆ. ಎ ಅನ್ನೋ ಅಕ್ಷರದಿಂದ ಬಿ ಅನ್ನೋ ಅಕ್ಷರ ಮತ್ತು ಸಿ ಅಕ್ಷರ, ಡಿ ಅಕ್ಷರಕ್ಕೆ ಸಂಬಂಧಪಟ್ಟವರು ಮತ್ತು ವಿ ಅಕ್ಷರಕ್ಕೆ ಸಂಬಂಧಪಟ್ಟವರು ಎಚ್ಚರಿಕೆ ತಗೊಳ್ಳಿ. ಡಿಸೆಂಬರ್ ತಿಂಗಳಲ್ಲಿ ಕೂಡ ಅಂದ್ಕೊಂಡಿರೋ ಕೆಲಸ ಡಿಸೆಂಬರಲ್ಲಿ ಮೇ ಬಿ ಆಗಬಹುದು, ಆದರೆ ವೆಯ್ಟ್ ಮಾಡಬೇಕು. ನೋ ಅಂತ ಬಂದಿದೆ ಇಲ್ಲಿ. ಕೆಲವರಿಗೆ ನೋ ಅಂತ ಬರ್ತಾ ಇದೆ ನೋಡಿ, ಕೆಲವ್ರಿಗೆ ನೋ ಅಂತ ಬರ್ತಿದೆ. ವೆಯ್ಟ್ ಮಾಡಿ, ನೀವು ನೋ ಅಂತ ಬಂದಿರೋರು ವೆಯ್ಟ್ ಮಾಡಿ. ಇನ್ನು ಕೆಲವ್ರಿಗೆ ಬರೋ ವರ್ಷ ಜೂನ್ ಜುಲೈ ಮತ್ತು ಜನವರಿಯಲ್ಲಿ ಅವರು ಅಂದುಕೊಂಡ ಕೆಲಸ ಆಗುತ್ತೆ. IJKL ಹೆಸರಲ್ಲಿ ಇರೋವಂಥವರಿಗೆ ಆಗತ್ತೆ. ಯಾರಿಗೆ ನೋವು ಅಂತ ಬಂತು ದಯವಿಟ್ಟು ವೆಯ್ಟ್ ಮಾಡಿ, ತಾಳ್ಮೆಯಿಂದ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಬಾಬಾ, ಧನ್ಯೋಸ್ಮಿ ಬಾಬಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ಫಸ್ಟ್ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ರಿ, ತುಂಬ ರೀಡಿಂಗು ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಿದೆ. ಒಳ್ಳೆ ಮೆಸೇಜಸ್ಸು ಹೇಳಿಸಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಫಸ್ಟ್ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ತುಂಬ ನನ್ನ ಒಂದು ನಮಸ್ಕಾರಗಳನ್ನ ಸ್ವೀಕರಿಸಿ ಬಾಬಾ ಅವ್ರಿಗೆ ಶರಣ ಹೋಗಿ.
ಧೈರ್ಯವಾಗಿರಿ. ಸೆಕೆಂಡ್ ಕಾರ್ಡ್, ಸೆಕೆಂಡ್ ಫೈಲ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಬಾಬಾ ಏನು ಹೇಳ್ತಾರೆ ನೋಡೋಣ. ಅವ್ರಿಗೇನು ಬ್ಲೆಸ್ಸಿಂಗ್ ಇದೆ, ಏನು ಎಚ್ಚರಿಕೆ ಕೊಡ್ತಾರೆ ಅದನ್ನು ತಿಳ್ಕೊಳ್ಳೋಣ. ಬಾಬಾ ಅವರ ಮೊರೆ ಹೋಗೋದ್ರಿಂದ, ಬಾಬಾ ಅವ್ರನ್ನ ನಂಬಿ ನಡೆಯೋದ್ರಿಂದ ಯಾವುದೇ ಥರ ತೊಂದರೆಗಳು ಬರೋದನ್ನು ಎಚ್ಚರಿಕೆ ಕೊಡೋದನ್ನು ನಾವು ಎಚ್ಚರಿಸ್ಕೊಂಡ್ರೆ ಖಂಡಿತವಾಗ್ಲೂ ಅದರಿಂದ ತುಂಬಾ ನಮಗೆ ಒಳ್ಳೆಯದೇ ಕಾದಿದೆ. ತಾಳ್ಮೆ ಬೇಕು. ಯಾರಿಗೋ ಗಿಫ್ಟ್ ಬರೋದ್ರಲ್ಲಿದೆ, ಮತ್ತು ದೇವತೆಗಳ ಕಡೆಯಿಂದನೂ ಗಿಫ್ಟು ಬರೋದ್ರಲ್ಲಿದೆ. ನಿಮ್ಮ ಕುಟುಂಬದವ್ರ ಕಡೆಯಿಂದನೂ ಗಿಫ್ಟ್ ಬರಬಹುದು, ಅದನ್ನು ಸ್ವೀಕರಿಸಿ. ಬಾಬಾ ಬಾಬಾ ಯಾಕೆ ಬಾಬಾ ಕೊಡಿ ಬಾಬಾ, ಉತ್ತರ ಕೊಡಿ ಬಾಬಾ. ಪರಮಂ ಪವಿತ್ರಂ ಬಾಬಾ ಭೂತಿಂ ಪರಮಂ ವಿಚಿತ್ರಂ ಲೀಲಾ ಭೂತಿಂ ಪರಮಾರ್ಥ ಇಷ್ಟಾರ್ಥ ಮೋಕ್ಷಪ್ರದಾತಂ ಬಾಬಾ ವಿಭೂತಿಮಿದಮಾಶ್ರಯಾಮಿ. ಪರಮಂ ಪವಿತ್ರಂ ಬಾಬಾ ಭೂತಿಂ ಪರಮಂ ವಿಚಿತ್ರಂ ಲೀಲಾ ಭೂತಿಂ ಪರಮಾರ್ಥ ಇಷ್ಟಾರ್ಥ ಮೋಕ್ಷಪ್ರದಾತಂ ಬಾಬಾ ವಿಭೂತಿಮಿದಮಾಶ್ರಯಾಮಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಗುರು ಪೌರ್ಣಮಿ, ವರ್ಷಕ್ಕೊಮ್ಮೆ ಬರುವಂಥ ಗುರು ಪೌರ್ಣಮಿ ದಿನ. ಇವತ್ತು ಗುರುಗಳು, ಎಲ್ಲ ಗುರುಗಳು ಏನು ಆಶೀರ್ವಾದ ತಿಳಿಸ್ತಾರೆ, ಏನು ಎಚ್ಚರಿಕೆ ಹೇಳ್ತಾರೆ, ಏನು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಅದನ್ನು ತಿಳ್ಕೊಳ್ಳೋಣ. ಯಾಕೆ ಬಾಬಾ ಎಷ್ಟು ತಡ ಮಾಡ್ತಿದ್ದೀರಾ ಬಾಬಾ? ಒಳ್ಳೆಯವ್ರಿಗೆ ತುಂಬ ಒಳ್ಳೇದು ಮಾಡಿ ಬಾಬಾ ಪ್ಲೀಸ್. ತಪ್ಪು ಮಾಡಿರೋರ್ಗು ಒಳ್ಳೆ ಬುದ್ಧಿನ ಕೊಟ್ಟು ಅವರಿಗೆ, ಅವಳು ಅಥವಾ ಅವನು ಯಾರೇ ಆಗಿರ್ಬೋದು, ತಪ್ಪು ಮಾಡಿರೋರ್ಗು ಕ್ಷಮಿಸಿ ಅವ್ರನ್ನ ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋಗೋ ರೀತಿ ನೀವೇ ದಾರಿ ತೋರಬೇಕು. 3 ಕಾರ್ಡ್ ಕೊಟ್ಟಿದ್ದಾರೆ ಬಾಬಾ. ಧ್ಯಾನ ಜಪ ಮಾಡಿ. 4ನೇ ಫೈಲ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ 3 ಕಾರ್ಡ್ ಕೊಟ್ಟಿದ್ದಾರೆ ಬಾಬಾ. ಅದರಲ್ಲಿ ಒಬ್ಬರಿಗೆ ಹೆಚ್ಚು ಸಂಬಂಧಪಡುತ್ತೆ ಅಂದ್ಕೊಳ್ತೀನಿ. ಬಾಬಾ ಕೊಡಿ, ಏನು ಕೊಡ್ತೀರಾ ಉತ್ತರ, ಏನು ನೀವು ಸೂಚನೆ ತಿಳಿಸ್ತೀರಾ ಹೇಳಿ ಬಾಬಾ. ಅವರು ಅಂದುಕೊಂಡಿರೋ ಕೆಲಸಗಳು, ಅವರು ಮಾಡಬೇಕಾಗಿರೋ ಕೆಲಸಗಳಲ್ಲಿ ಅಡ್ಡಿ ಆತಂಕ ಏನು ಇಲ್ದಿರ ನಡೆಸ್ಕೊಡಿ ಬಾಬಾ. ಸರಸ್ವತಿ ನಮಸ್ತಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಯಾ ಕುಂದೆಂದು ತುಷಾರಹಾರದವಳ ಯಾ ಶುಭ್ರವಸ್ತ್ರಾಮೃತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮ ಅಚ್ಯುತ ಶಂಕರ ಪ್ರಭೃತಿ ವಿದವೈ ಸದಾ ಪೂಜಿತ ಸಾಮಾಂಪಾತು ಸರಸ್ವತಿ ಭಗವತಿ ವಿಶೇಷ ಜಾಡ್ಯಾಪಹ. ಮೂರ್ಖ ಗುರುಗಳು. ಇದು ಯಾರಿಗೆ ಸಂಬಂಧಪಡುತ್ತೆ ಅಂತ ನನಗೊತ್ತಿಲ್ಲ. ಇಲ್ಲಿ ಏನು ಹೇಳಿಸ್ತಾ ಇದ್ದಾರೆ ಅದನ್ನು ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಬಾಬಾ. ಗುರುಗಳನ್ನ ಬಾಬಾ ರಾಯರು, ದತ್ತಾತ್ರೇಯರು. ನಾನು ನನ್ನ ಪ್ರಕಾರ ಹೇಳಬೇಕಂದ್ರೆ, ನಾವು ಯಾರನ್ನು ನಂಬಿದ್ರೂ ಮೋಸ ಹೋಗೇ ಹೋಗ್ತೀವಿ. ಮೋಸ ಮಾಡ್ತಾರೆ, ನಿಜ ಅಂತ ನಂಬಿ ಮೋಸ ಹೋಗ್ತೀವಿ. ಆದರೆ ಎಚ್ಚರಿಕೆ ತೊಗೊಂಡಿರ್ತೀವಿ ಮೋಸ ಹೋಗ್ತೀವೇನೋ ಅಂತ. ಆದರೂ ಹೆಂಗಾದರೂ ಮಾಡಿ ಮೋಸ ಮಾಡಲೇಬೇಕಂತ ಇರೋಂಥವ್ರಿಗೂ, ಅವ್ರಿಗೇನು ಮೋಸ ಮಾಡ್ತಾರೋ ಅವ್ರಿಗೆ ಬಾಬಾ ಖಂಡಿತ ಬುದ್ಧಿ ಕಲಿಸ್ತಾರೆ. ನಾನು ಸ್ವತಃ ನನ್ನ ಒಂದು ಅನುಭವದ ಪ್ರಕಾರ ನಾನು ಹೇಳಬೇಕಂದ್ರೆ, ನಾವು ಬಾಬಾ ಅವರ ಮೊರೆ ಹೋದಾಗ, ಗುರುಗಳ ಮೊರೆ ಹೋದಾಗ, ಗುರುಗಳು ದೇವರುಗಳು ಯಾರೇ ಆಗಿರ್ಬೋದು, ಅವ್ರ ಮೊರೆ ಹೋದಾಗ ನನಗೆ ಈ ಪ್ರಶ್ನೆಗೆ ಉತ್ತರ,
ಅಥವಾ ನನ್ನ ಉದ್ದೇಶ ಈ ರೀತಿ ಇದೆ, ಯಾವ ರೀತಿ ನಾನು ನಡ್ಕೋಬೇಕು, ನನ್ನ ಪ್ರಶ್ನೆಗೆ ಉತ್ತರ ಏನು ಸಿಗ್ಬೋದು, ಏನು ಕೊಡ್ಬೋದು ನೀವು, ಮತ್ತು ಈ ರೀತಿ ನನಗೆ ಯೋಚನೆ ಬರ್ತಿದೆ, ಈ ಯೋಚನೆ ಸರಿ ಇದೆಯಾ ಇಲ್ವಾ, ಅಥವಾ ನನ್ನ ಜೀವನಕ್ಕೆ ಈ ಆಧಾರ ಏನು, ಈ ಆಧಾರ ನಾನು ಆಯ್ಕೆ ಮಾಡಿಕೊಳ್ಳ ಬೇಡವಾ, ಇವ್ರನ್ನ ನಂಬಬಹುದಾ, ಇವ್ರನ್ನ ನಂಬಬಾರ್ದಾ, ಅಥವಾ ಇವರು ಸಹಾಯ ಮಾಡೋದ್ರಿಂದ ನನಗೆ ಒಳ್ಳೆಯದಾಗತ್ತಾ ಕೆಟ್ಟದಾಗತ್ತಾ, ಇವೆಲ್ಲವೂ ನಿಮಗೇನು ಅನಿಸುತ್ತೆ ಅದನ್ನು ಬಾಬಾ ಅವ್ರ ಹತ್ರ ಇಟ್ಟುಬಿಟ್ರೆ ಪ್ರಶ್ನೆನ, ಖಂಡಿತ ಈ ದಾರಿಗೆ ಹೋಗು, ಈ ದಾರಿಗೆ ಬೇಡ, ಈ ದಾರಿಗೆ ಹೋಗು, ಈ ದಾರಿಗೆ ಬೇಡ ಅಂತ ಅವರೇ ನಿಮಗೆ ದಾರಿ ತೋರಿಸ್ಕೊಡ್ತಾರೆ. ನಮಗೆ ಎದುರುಗಡೆ ಬಂದು ನಿಲ್ಲೋ ಅಷ್ಟು ಪುಣ್ಯವಂತರು ನಾವೇನು ಅಷ್ಟೊಂದು ಅದೃಷ್ಟಶಾಲಿಗಳು ನಾವೆಲ್ಲ. ಅದನ್ನು ಯಾರ ಮುಖಾಂತರ ಬೇಕಾದರೂ ಬಾಬಾ ಹೇಳಿಸ್ಬೋದು, ಮಾಡಿಸ್ಬೋದು. ಅದನ್ನು ಸ್ವೀಕರಿಸಿ. ಖಂಡಿತವಾಗ್ಲೂ ನೋಡಿ ಹೇಳ್ತಾ ಇದ್ದಾರೆ, ಖಂಡಿತವಾಗ್ಲೂ ಮಾಡಿ. ದೇವರ ಮೊರೆ ಹೋಗಿ ದೇವರಿಗೆ ನಮಸ್ಕರಿಸಿ ಅಂತ ಇದ್ದಾರೆ. ಲಾಸ್ಟ್ ಕಾರ್ಡ್ ಕೊಡ್ತೀರಾ ಬಾಬಾ, ಏನು ಹೇಳ್ತೀರಾ ಬಾಬಾ? ಇಡೀ ಜಗತ್ತೇ ನಿಂದು ಬಾಬಾ, ಬ್ಲೆಸ್ಸಿಂಗ್ ಪ್ರಾಮಿಸ್ ಮಾಡ್ತೀನಿ, ನನ್ನನ್ನು ನಂಬದವ್ರನ್ನ ನಾನು ಪ್ರಾಮಿಸ್ ಮಾಡ್ತೀನಿ ಅಂತ ಬಾಟಮ್ ಆಫ್ ದ ಡೆಕ್ ಕಾರ್ಡ್ ಹೇಳ್ತಾ ಇದ್ದಾರೆ ಬಾಬಾ. ನಿಮಗಿಂತ ತುಂಬ ಪರಿಸ್ಥಿತಿಯಲ್ಲಿ ಕಡಿಮೆ ಇರ್ತಾರಲ್ಲ ಅವ್ರ ಮೇಲೆ ಸಹಾನುಭೂತಿ ತೋರಿಸಿ, ದಯೆ ತೋರಿಸಿ, ಪ್ರೀತಿ ವಿಶ್ವಾಸ ತೋರಿಸಿ, ಅವರಿಗೆ ಏನು ಬೇಕೋ ಆ ಸಹಾಯದ ಅನುಕೂಲ ನಿಮ್ಮ ಕೈಯಲ್ಲಿ ನಾನು ಮಾಡಿಸೋದನ್ನು ಅದನ್ನು ಮಾಡಿ. ಇದು ನನ್ನ ಒಂದು ಆಜ್ಞೆ, ನನ್ನ ಉತ್ತರ, ನೀವು ಅದನ್ನು ನಡೆಸ್ಕೊಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ನಿಮಿಷ, ಅದನ್ನು ನಾನು ಕೊಡ್ತೀನಿ ಅದನ್ನು ಮನಸ್ಸಿಗೆ. ಅಂಥವರಿಗೆ ದಯೆ ತೋರಿಸಿ, ಪ್ರೀತಿ ವಿಶ್ವಾಸ ತೋರಿಸಿ, ನಿಮ್ಮ ಕೈಯಲ್ಲಾಗಿದ್ದ ಸಹಾಯ ಯಾರಿಗೆ ನಾನು ಮಾಡಿಸ್ಬೇಕು ಅಂತ ನಾನು ಮನಸ್ಸು ಕೊಡ್ತೀನೋ ಅವರಿಗೆ ನೀವು ಸಹಾಯ ಮಾಡಿ. ಅದರಿಂದ ನಿಮಗೆ ತುಂಬ ಒಳ್ಳೆಯದು ಆಗತ್ತೆ ಅಂತ ಬಾಟಮ್ ಆಫ್ ದ ಡೆಕ್ ಕಾರ್ಡಲ್ಲಿ ಬಾಬಾ ಅವರು ಹೇಳ್ತಾ ಇರೋದು. ಅದರಿಂದ ನಿಮಗೂ ತುಂಬ ಯಾರು ಸಹಾಯ ಮಾಡ್ತೀರಾ ಅವರಿಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮೊದಲನೇ ಕಾರ್ಡಲ್ಲಿ ಗಿಫ್ಟ್ ಬರೋದ್ರಲ್ಲಿದೆ. ಆಗಲೇ ಹೇಳಿದೆ ನಾನು, ದೇವ್ರು ಕೂಡ ಗಿಫ್ಟ್ ಕೊಡ್ಬೋದು, ನಿಮ್ಮ ಮನೆ ಕುಟುಂಬದವರು ಗಿಫ್ಟ್ ಕೊಡ್ಬೋದು, ಫ್ರೆಂಡ್ಸ್ ಕೊಡ್ಬೋದು, ಅಕ್ಕಪಕ್ಕ ಮನೆಯವರು ಕೊಡ್ಬೋದು, ಅಥವಾ ನೀವಿರುವ ಸರೌಂಡಿಂಗಲ್ಲಿ ನಿಮ್ಮ ಆತ್ಮೀಯರು ಅಂತ ಯಾರು ಇರ್ತಾರೆ ಅವರು ಕೂಡ ಕೊಡ್ಬೋದು, ರಿಲೇಷನ್ಸ್ ಕೊಡ್ಬೋದು, ಹಿರಿಯರು ಕೊಡ್ಬೋದು, ಮಕ್ಕಳು ಕೂಡ ದೊಡ್ಡವ್ರಿಗೆ ಗಿಫ್ಟ್ ಥರ ಕೊಡ್ಬೋದು, ಮಕ್ಕಳಿಗೆ ದೊಡ್ಡವರು ಕೂಡ ಗಿಫ್ಟ್ ಕೊಡ್ಬೋದು. ಯಾವ ರೀತಿ ಕೂಡ ಗಿಫ್ಟ್ ಅನ್ನೋದು ಈ ರೀತಿ ಸಿಗೋದ್ರಲ್ಲಿದೆ, ತಗೊಳ್ಳಿ. ಬಾಬಾ ಅವರು ನಿಮ್ಮ ಇಷ್ಟಾರ್ಥಗಳನ್ನು ಆನಂದವಾಗಿ ನೆರವೇರಿಸ್ಕೊಡ್ತಾ ಇದ್ದಾರೆ. ಅದನ್ನು ಸ್ವೀಕರಿಸಿ. ಮತ್ತು ಅದು ಏನು ಗಿಫ್ಟ್ ಬೇಕಾದರೂ ಬಾಬಾ ಅವರು ಕೊಡ್ಬೋದು. ನಿಮ್ಮ ಜೀವನಕ್ಕೆ ಬೇಕಿರೋಂಥ ಗಿಫ್ಟನ್ನೇ ಅವರು ಕೊಡ್ತಾ ಇದ್ದಾರೆ. ಅದನ್ನು ತಗೊಳ್ಳಿ. ಆ ಗಿಫ್ಟ್ ಬರೋದರಿಂದ ನಿಮ್ಮ ಜೀವನವೇ ಬದಲಾಗುತ್ತೆ ಅಂತ ಬಾಬಾ ಅವರು ಹೇಳ್ತಾ ಇದ್ದಾರೆ. ಯಾರು ಎರಡನೇದು ಆಯ್ಕೆ ಮಾಡ್ಕೊಂಡಿದ್ದೀರಾ, ತುಂಬ ಖುಷಿಯಾಗಿ ಇರ್ತೀರಾ, ತುಂಬ ಆನಂದ ಪಡ್ತೀರಾ. ಬಾಬಾ ಅವರು ಇಲ್ಲಿ ಹೇಳ್ತಾ ಇರೋದು, ಸಂತೋಷನ ಆಚರಣೆ ಮಾಡು. ತುಂಬ ಹೆಚ್ಚಾಗಿ ದೇವರುಗಳದ್ದು ಆಶೀರ್ವಾದ ಪಡೆಯೋದ್ರಲ್ಲಿ, ಸಮೃದ್ಧಿ ಕಾಣೋದ್ರಲ್ಲಿ ಇದ್ದೀರಾ. ನೀವು ಕೂಗಾಡಿ ಕಿರ್ಚಾಡಿ, ನಾನು ಇಷ್ಟು ದಿನ, ಇಷ್ಟು ಸಮಯ, ಇಷ್ಟು ತಿಂಗಳು, ಇಷ್ಟು ವರ್ಷ, ಇಷ್ಟು ವಾರಗಳು, ಇಷ್ಟು ಅಂತ ಏನು ಕಾದಿದ್ರಿ ಇಷ್ಟು ದಿನ, ಅವರಿಗೆ ಬಾಬಾ ಹೇಳ್ತಾ ಇರೋದು, ನಾನು ತುಂಬ ಆಶೀರ್ವಾದಗಳನ್ನ ಕೊಡೋದರಲ್ಲಿ ಈಗ ರೆಡಿ ಇದ್ದೀನಿ. ನಾನು ಅದನ್ನು ಸ್ವೀಕರಿಸು, ತಗೋ, ಮಾಡು. ಇನ್ನು ಕೆಟ್ಟ ಪರಿಸ್ಥಿತಿಗೆ ಕೆಟ್ಟ ಕರ್ಮಗಳು ಹೋದವು. ನಿನ್ನ ಆ ಒಂದು
ಹಿಂದಿನ ಜನ್ಮದ ಕರ್ಮಗಳು ಎಲ್ಲವೂ ಕಳೆದಿದೆ. ಅದು ಈಗ ನಿನಗೆ ನಿನ್ನ ಒಳ್ಳೆಯ ಕರ್ಮಕ್ಕೆ, ಒಳ್ಳೆಯ ಜೀವನಕ್ಕೆ ನಾನೆಲ್ಲವೂ ಕೊಡ್ತಾ ಇದ್ದೀನಿ, ಸ್ವೀಕರಿಸು ಕಂದ. ಗಂಡು ಅಥವಾ ಹೆಣ್ಣು ಆಗಿರಬಹುದು. ಅದನ್ನು ಸಂತೋಷ ಪಡು ಅಂತ ಹೇಳ್ತಾ ಇದ್ದಾರೆ, ಖುಷಿಯಾಗಿರು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಹಳೇ ಸಾಲಗಳು ಯಾರ್ದು ಇದೆ ಆ ಕರ್ಮನ ತೀರಿಸಿ. ಹಳೆ ಸಾಲಗಳು ತೀರಿಸೋದ್ರಿಂದ ನೀವು ಅದರಿಂದ ನಿಮ್ಮ ಮನಸ್ಸು, ನಿಮ್ಮ ತಲೆ, ಬುದ್ಧಿವಂತಿಕೆ ಎಲ್ಲವೂ ಸಮಾಧಾನವಾಗಿ ಇರಲು ಸಾಧ್ಯತೆ ಇದೆ. ಹಳೆ ಸಾಲ ಮೊದಲು ತೀರಿಸಿ, ಅದರಿಂದ ನಿಮ್ಮ ಭಾರ, ನಿಮ್ಮ ತಲೆಯಲ್ಲಿ ಇರುವಂಥ ಭಾರ ಹೋಗಿ ನೆಮ್ಮದಿಯಾಗಿ ಇರಲು ಸಾಧ್ಯತೆ ತುಂಬ ಇದೆ. ಹೊಸ ಸಾಲ ಮಾಡೋಕ್ಕೋಗಬೇಡಿ. ಹೊಸ ಸಾಲ ಮಾಡೋಕ್ಕೋಗಿ ಜೀವನ ಪೂರ್ತಿ ಚಂಚಲ ಜೀವನ ಆಗ್ಬಿಡುತ್ತೆ. ಏನು ಮಾಡಲಿ, ಮಾಡಲಿ ಅಂತ ಕೈಗೆ ಸಿಕ್ಕಿದ್ದು ಕೂಡ ಬಾಯಿಗೆ ಬರ್ದಿರಂಗೆ ಆಗ್ಬಿಡುತ್ತೆ. ಕೈಗೆ ಸಿಕ್ಕಿದ್ದು ಕೈ ತಪ್ಪಿ ಹೋಗೋ ಸಾಧ್ಯತೆ ತುಂಬ ಇದೆ. ಆದ್ದರಿಂದ ಹಳೆಯ ಸಾಲನ ತೀರಿಸಿ ಹೊಸ ಸಾಲನ ಮಾಡ್ದಿರ ನಿಮ್ಮ ಜೀವನಕ್ಕೆ ನಿಮಗೆ ಏನು ಬರುತ್ತೆ ಖರ್ಚು ವೆಚ್ಚಗಳು, ಅದರಲ್ಲಿ ನಿಮ್ಮ ಜೀವನನ ನಿಭಾಯಿಸ್ಕೊಂಡು ಹೋಗಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಬಾಬಾ ಅವರ ಕೃಪೆ ನಿಮ್ಮ ಮೇಲೆ, ಗಂಡು ಅಥವಾ ಹೆಣ್ಣು ಯಾರಿಗಾಗಿರ್ಬೋದು, ಯಾವ ವಯಸ್ಸಿನವರಾಗಿರ್ಬೋದು ಸಂಬಂಧಪಡುತ್ತೆ. ನಿಮಗೆ ಬಾಬಾ ಅವರು ಹೇಳ್ತಾ ಇರೋದೇನು ಅಂದರೆ, ಬಹಳ ಗುರುವಿನ ಆಶೀರ್ವಾದ, ಗುರುವಿನ ಕೃಪೆ ನಿಮಗೆ ಸಿಗ್ತಾ ಇದೆ. ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಅದನ್ನು ನಿರ್ಲಕ್ಷಿಸಬೇಡಿ. ಈ ಸಮಯ ಬಿಡು, ಆಮೇಲೆ ಮಾಡೋಣ ಅನ್ನೋ ಕೇರ್ಲೆಸ್ಸು ಬೇಡ. ಅದನ್ನು ಉಪಯೋಗಿಸಿ ನಿನ್ನ ಜೀವನ ಪೂರ್ತಿ ನೀನು ಚೆನ್ನಾಗಿರ್ತೀಯ, ಆರೋಗ್ಯವಾಗಿ 100 ಕಾಲ ನೀನು ಚೆನ್ನಾಗಿರ್ತೀಯ ಕಂದ ಅಂತ. ನೀನು ಜಾರಿತನ ಮಾಡ್ದಿರ, ನನ್ನ ಮಾತು ತೊದಲಿಸ್ತಿದೆ, ಕ್ಷಮೆ ಇರಲಿ. ಬೇಜವಾಬ್ದಾರಿತನ ಮಾಡ್ದಿರ ನೀನು ಚಟುವಟಿಕೆಯಿಂದ ನಾನು ಕೊಡುವಂಥ ಆಶೀರ್ವಾದನ ಸ್ವೀಕರಿಸಿ, ಅದು ಎಷ್ಟೊತ್ತಲ್ಲಿರ್ಬೋದು, ಎಂಥ ಸಮಯದಲ್ಲಿ ಇರ್ಬೋದು, ನಿನಗೆ ಕೊಡುವಂಥ ಅವಕಾಶನ ಅದನ್ನು ಸ್ವೀಕರಿಸು, ಆನಂದವಾಗಿರ್ತೀಯ ಕಂದ ಅಂತ ಹೇಳ್ತಾ ಇದ್ದಾರೆ. 4ನೇ ಫೈಲಲ್ಲಿ 2ನೇ ಕಾರ್ಡ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಬಾಬಾ ಹೇಳ್ತಾ ಇರೋದು, ಇದು ಯಾರಿಗೆ ಅಂತ ಗೊತ್ತಿಲ್ಲ. ಸಾವು, ಡೆತ್, RIP ಅಂತ ಏನು ಹಾಕ್ತಾರೆ ಸ್ಟೇಟಸ್ಗಳಲ್ಲಿ, ಇದು ಯಾರಿಗೆ ಅಂತ, ಯಾರಿಗೆ ಈ ಮೆಸೇಜ್ ಕನೆಕ್ಟ್ ಆಗುತ್ತೆ ಅವರು ತಗೊಳ್ಳಿ. ಸಾವು ಅನ್ನೋದನ್ನು ದೇವರ ಆಶೀರ್ವಾದ ಇರಬೇಕು, ದೇವರು ತೀರ್ಮಾನ ಮಾಡಬೇಕು, ಆಗಲೇ ಅದು ಆಗೋದು. ನೀನು ಎಷ್ಟೇ ಅವ್ರನ್ನ ಸಾಯಿಸಬೇಕು ಅಂದ್ಕೊಂಡ್ರು, ಎಷ್ಟೇ ಅವ್ರನ್ನ ಕೊಲ್ಲಬೇಕು, ಎಷ್ಟು ಪ್ರೇತ ಬಾಧೆಗಳನ್ನ, ಭಯಾನಕ ವಾಮಾಚಾರದಿಂದ ನೀನು ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಫಲವಿಲ್ಲ. ನಾನು ನನ್ನ ಮಕ್ಕಳನ್ನು ನಾನು ಹೇಗೆ ಸುರಕ್ಷಿತವಾಗಿ ನಾನು ನೋಡ್ಕೋಬೇಕು, ಕಾಪಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ. ನೀನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವರಿಗೆ ಆ ಒಂದು ಪರಿಸ್ಥಿತಿ ಬರೋದಿಲ್ಲ. ಮೂರ್ಖ, ಇಲ್ಲಿ ಹೇಳ್ತಾ ಇರೋದನ್ನು ಹೇಳ್ತಾ ಇದ್ದೀನಿ, ಇದು ಯಾರಿಗೆ ಮೆಸೇಜು ಗೊತ್ತಿಲ್ಲ. ಮೂರ್ಖತನ ಬೇಡ, ಅತಿ ಬುದ್ಧಿವಂತಿಕೆ ತೋರ್ಸೋಕ್ಕೆ ಹೋಗಬೇಡ. ನನ್ನ ಮುಂದೆ ನಿನ್ನ ಸವಾಲ, ನನ್ನ ತೀರ್ಮಾನದ ಮುಂದೆ ನಿನ್ನ ತೀರ್ಮಾನನ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಯಾರಿಗೋ ಸಾವಿನ ಪರಿಸ್ಥಿತಿ ಕೊಡಲಿಕ್ಕೆ ನೋಡ್ತಾ ಇದ್ದೀರಾ ಅಂತ ಇಲ್ಲಿ ಅನ್ನಿಸ್ತಿದೆ. ಅದಕ್ಕೆ ಬಾಬಾ ಇಲ್ಲಿ ಕೋಪದಿಂದ ಮಾತಾಡಿಸ್ತಿದ್ದಾರೆ. ಬಾಬಾ ಅಂದರೆ ಏನು, ದೇವರು ಅಂದರೆ ಏನು, ಹುಡುಗಾಟನ ನಿನಗೆ?
ನಾನು ತೀರ್ಮಾನ ಮಾಡಬೇಕು, ಆವಾಗ ಸಾವಾಗಬೇಕು. ನಾನು ಹುಟ್ಟು ಸಾವು ನನ್ನ ಕೈಯಲ್ಲಿ. ಯಾರಿಗೆ ಜನ್ಮ ಕೊಡಬೇಕು, ಯಾರು ಜೀವನ ಅಂತ್ಯ ಆಗಬೇಕು, ಅದನ್ನು ನಾನು ತೀರ್ಮಾನ ಮಾಡ್ತೀನಿ. ನೀನು ಎಷ್ಟೇ ಮಾಡಿದ್ರು, ಎಷ್ಟು ದುಡ್ಡು ಖರ್ಚು ಮಾಡಿ, ಎಷ್ಟು ಪ್ರಯತ್ನ ಮಾಡಿ, ಎಷ್ಟು ತಿಪ್ಪರ್ಲಾಕ ಮಾಡಿದ್ರೂ ನಡೆಯಲ್ಲ. ನಾನೇನು ತೀರ್ಮಾನ ತಗೊಳ್ತೀನೋ ಅದೇ ಆಗೋದು. ಇಲ್ಲಿ 4ನೇ ಫೈಲಲ್ಲಿ 3ನೇ ಕಾರ್ಡ್, ಲಾಸ್ಟ್ ಕಾರ್ಡ್, ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಬಾಬಾ ಅಂದರೆ, ನಾಮ ಜಪ ಮಾಡಿ, ಜಪಮಾಲೆ ಹಿಡ್ಕೊಂಡು ಚಾಟ್ ಮಾಡಿ. ಅದರಿಂದ ನನ್ನ ಒಂದು ನಾಮ ಜಪದಿಂದ ನಿನಗೆ ಸುರಕ್ಷತೆ ಹೆಚ್ಚು ಸಿಗೋದ್ರಲ್ಲಿ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ, ಧ್ಯಾನ ಜಪ ಮಾಡು, ನಾನಿದ್ದೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನನ್ನ ನಾಮ ಸ್ಮರಣೆ ಧ್ಯಾನ ಜಪ ಮಾಡು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಯಾರಿಗೆ ಆರೋಗ್ಯದ ಸಮಸ್ಯೆಗಳಾಗಿದೆ ಅವರಿಗೆ ಹೇಳ್ತಾ ಇರೋದು ಬಾಬಾ, ಧ್ಯಾನ ಜಪ ಮಾಡು, ನಾನಿದ್ದೀನಿ, ಎಲ್ಲ ನೋಡ್ಕೋತೀನಿ, ಹೆದರಬೇಡ ಕಂದ ಅಥವಾ ಮಗಳು ಅಥವಾ ಮಗ, ಅಂದರೆ ಗಂಡಸರಿಗೂ ಆಗಿರುತ್ತೆ, ಹೆಣ್ಣು ಮಕ್ಕಳಿಗೂ ಆಗಿರುತ್ತೆ ಅಂತ ಇಲ್ಲಿ ಬಾಬಾ ಹೇಳ್ತಾ ಇರೋದು. ಮೂರ್ಖ ಗುರುಗಳನ್ನ ನಂಬಲಿಕ್ಕೆ ಹೋಗಬೇಡ, ಮೋಸ ಹೋಗ್ತೀಯಾ. ನೀನು ದುಡ್ಡು ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ. ನನ್ನ ಮರೆ ನೀನು ಹೋದ್ಮೇಲೆ ನೀನು ಮೂರ್ಖ ಗುರುಗಳನ್ನ ಯಾಕೆ ನಂಬಕ್ಕೆ ಹೋಗ್ತೀಯ? ಅವರೇನು ನನಗಿಂತ ಶಕ್ತಿಶಾಲಿನಾ, ನನಗಿಂತ ಬಲಶಾಲಿನಾ? ನಾನು ಕೊಟ್ಟಿರೋ ವಿದ್ಯೆ ನನಗೆ ಉಲ್ಟಾನಾ ಅಂತ ಇಲ್ಲಿ ಬಾಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ, ಪ್ರಶ್ನೆ ಇಡ್ತಾ ಇದ್ದಾರೆ. ನನ್ನ ವಿದ್ಯೆಗಳ ಮುಂದೆ ನಾನು ಮಾಡಿರುವ ವಿದ್ಯೆಗಳಲ್ಲಿ ನನಗೇನೆ ಉಲ್ಟಾ ಹೊಡೆಯೋದಾ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಮೂರ್ಖ ಗುರುಗಳನ್ನ, ಮೂರ್ಖ ಮಾತುಗಳನ್ನ ನೀನು ಅದನ್ನು ನಂಬಿ ಮೋಸ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ. ದೇವರು ನಂಬು, ದೇವರು ನಿನ್ನ ಪಾಲಿಗೆ ಸದಾ, ನಿನ್ನ ಜೀವನ ಪೂರ್ತಿ ಸದಾ ನಿನ್ನ ಜೊತೆ ಇರ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಅಂತ ಗೊತ್ತಿಲ್ಲ, ನಾನಾಗಿ ಹೇಳಿದ್ದಂಥದ್ದಲ್ಲ. ಇಲ್ಲಿ ಏನು ಬಂದಿದೆ ಅದನ್ನು ತಿಳಿಸ್ತಿದ್ದೀನಿ. ದೇವರಿಗೆ ಕೈ ಮುಗಿರಿ, ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ಕೈ ಮುಗಿರಿ. ನಿಮ್ಮ ಮನೆಯಲ್ಲಿ ಇರುವಂಥ ವ್ಯಕ್ತಿಗಳು, ಹಿರಿಯರು ಯಾರಿದ್ದಾರೆ ಅವರಿಗೆ ಕೈ ಮುಗಿದು ನಮಸ್ಕರಿಸಿ. ನೀವು ಮನೆಯಿಂದ ಹೊರಗಡೆ ಹೋಗೋಕ್ಕೆ ಮುಂಚೆ ಯಾರಿಗಾದರೂ ಆಗಿರ್ಬೋದು, ಗಂಡು ಅಥವಾ ಹೆಣ್ಣು, ಯಾರಿಗೆ ಬೇಕಾದರೂ ಆಗಿರುತ್ತೆ. ಇದು ಹಿರಿಯರಿಗೆ ನಮಸ್ಕರಿಸಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ನಮಸ್ಕರಿಸಿ. ದೇವರ ಮುಂದೆ ನಿಂತು ದೇವ್ರಿಗೆ ನಮಸ್ಕಾರ ತಿಳಿಸಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ. ಅದು ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ತುಂಬ ಒಳ್ಳೆಯದು. ನಿಮ್ಮ ಮನೆ ಮಕ್ಕಳು ಅಥವಾ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಅಂದರೆ ಚಿಕ್ಕ ವಯಸ್ಸಿನ ಮಕ್ಕಳು, ಒಂದು ಸುಮಾರು ಹುಟ್ಟಿದ ಮಗುವಿನಿಂದ ಹಿಡಿದು ಏನು ಹೇಳ್ತಾರೆ, ಒಂದು ಹಲ್ಲು ಉದುರೋದಕ್ಕೆ ಮುಂಚೆ ಇರುವವರು ದೇವರ ಸಮ ಅಂತ ಹೇಳ್ತಾರೆ. ಅದು ಏನು ಹೇಳೋದು ಅಂದರೆ, ಯಾವ ರೀತಿ ಹುಟ್ಟಿದಾಗ ಬಂದಿರೋಂಥ ಹಲ್ಲು ಅದು ಮೊದಲನೇ ಬಾರಿಗೆ ಬಿದ್ದು 2ನೇ ಬಾರಿಗೆ ಬರುತ್ತಲ್ಲ, ಆವಾಗ ಅವರು ಮಕ್ಕಳು ದೊಡ್ಡ ಮಕ್ಕಳಾಗಿ ಇರ್ತಾರೆ. ಮೊದಲನೇ ಹಲ್ಲು ಹುಟ್ಟಿದಾಗ ಬಂದಿದ್ದು ಅದು ಬೀಳುವ ತನಕ ದೇವರ ಮಕ್ಕಳು ಅಂತ ಹೇಳ್ತಾರೆ. ದೇವರ ಮಕ್ಕಳು, ಆ ಮಕ್ಕಳಿಗೆ ನೀವು ನಮಸ್ಕರಿಸಿ ಹೋಗಿ ಬರ್ತೀನಿ ಪುಟ್ಟ ಪುಟ್ಟಿ ಅಂತ ಹೇಳಿ ಅವ್ರಿಗೊಂದು ಮುತ್ತು ಕೊಟ್ಟು ನೀವು ಬರ್ತೀನಿ ಕಂದ ಅಂತ ಹೇಳೋದ್ರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ನೆರವೇರುತ್ತೆ ಅಂತ ಇಲ್ಲಿ ಬಾಬಾ ಹೇಳ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಂಬಿಕೆ ಮುಖ್ಯ, ದೇವರ ಮೇಲೆ ಹೆಚ್ಚಿನ ಪ್ರೀತಿ ನಂಬಿಕೆ ಮುಖ್ಯ ಅಂತ ಇಲ್ಲಿ ಬಾಬಾ ಹೇಳ್ತಾ ಇರೋದು. ದಯವಿಟ್ಟು ಬಾಬಾ ಅವರ ಮೊರೆ ಹೋಗಿ, ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಇಷ್ಟು 6 ಫೈಲಲ್ಲಿ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ
ಏನು ಕೊಟ್ಟಿದ್ದಾರೆ ಮೆಸೇಜಸ್ಸು, ನಿಮ್ಮ ಪರಿಸ್ಥಿತಿಗೆ ಏನು ಕನೆಕ್ಟ್ ಆಗುತ್ತೆ ಅದು ಕಮೆಂಟಲ್ಲಿ ತಿಳಿಸಿ. ಅದರಿಂದ ನಿಮ್ಮ ಊರು ವಿಳಾಸ ಮತ್ತು ತಿಳಿಸಿ. ಅದೇ ನಿಮಗೇನು ಹೇಳ್ತಾರೆ ಏಂಜಲ್ಸ್ ಕೇಳೋಣ. ಎಷ್ಟು ದಿನದಲ್ಲಿ ನಿಮ್ಮ ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಆಗೋದ್ರಲ್ಲಿ ಹೇಳ್ತಾರೆ, ಕೇಳೋಣ. ಏಂಜಲ್ಸ್, ಯೂನಿವರ್ಸ್, ಬಾಬಾ ಶ್ರೀ ರಾಘವೇಂದ್ರ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಕೆ 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 ಒಂದೇ ಬಾರಿ 3 ಕಾರ್ಡ್ ಕೊಟ್ಬಿಟ್ರು. ಫಸ್ಟ್ ಕಾರ್ಡ್ ನಾಳೆಯ ನಂತರ ದಿನ ಬರುತ್ತಲ್ಲ ಆಗ ನಿಮಗೆ ಒಳ್ಳೆಯದು ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಹತ್ತಿರದ ದಿನದಲ್ಲಿ ನಿಮಗೆ ಬಾಬಾ ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ. ಅದೃಷ್ಟಶಾಲಿ ಯಾರು? ಬಾಬಾ ಅವ್ರಿಗೆ ಧನ್ಯೋಸ್ಮಿ ಹೇಳಿ, ಅವ್ರಿಗೆ ಒಂದು ತುಪ್ಪದ ದೀಪ ಹಚ್ಚಿ ಅವ್ರಿಗೆ ಥ್ಯಾಂಕ್ ಯು ಹೇಳಿ. ಕರೆಕ್ಟಾ? ಬಾಬಾ ಅವ್ರಿಗೆ ಥ್ಯಾಂಕ್ ಯು ಹೇಳಿ, ಗುರುಗಳಿಗೆ ಥ್ಯಾಂಕ್ ಯು ಹೇಳಿ. ನೀವು ಅಂದುಕೊಂಡ ಕೆಲಸ ಯಾವಾಗ ಆಗೋದ್ರಲ್ಲಿ ಇದೆ ಅಂದಾಗ ಇವತ್ತಿನ ನಂತರ ನಾಳೆಯ ನಂತರ ಅಂತ ಬಂದಿದೆಯಲ್ಲ, ಥ್ಯಾಂಕ್ ಯು ಹೇಳಿ. ತುಪ್ಪದ ದೀಪ ಹಚ್ಚಿ ಥ್ಯಾಂಕ್ ಯು ಹೇಳಿ ಅವ್ರಿಗೆ. ಓಕೆ, ಮುಂದೆ ಬರುವ ಸೋಮವಾರ ದಿನ ನಿಮಗೆ ಶುಭ ಹಾರೈಕೆ ಬರಲಿದೆ. ನೀವು ಅಂದುಕೊಂಡ ಕೆಲಸ ಮುಂದೆ ಬರುವ ಸೋಮವಾರದಂದು ನೀವು ಅಂದುಕೊಂಡ ಕೆಲಸ ಆಗಲಿದೆ ಅಂತ ಇದೆ. 3ನೇ ಕಾರ್ಡ್ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಜುಲೈ 21 ಆಗಸ್ಟ್, ಈಗ ಅಂದರೆ ಈಗ ಬಂದಂಥ ಜುಲೈ 21ರಿಂದ ಈಗ ಬರುವಂಥ ಆಗಸ್ಟ್ 20ರ ಒಳಗಡೆ ಅಂದುಕೊಂಡ ಕೆಲಸ ಆಗಲಿದೆ. ಶಕ್ತಿಶಾಲಿಯಾಗಿ ಆಶೀರ್ವಾದ ಸಿಗಲಿದೆ. ಥ್ಯಾಂಕ್ ಯು ಏಂಜಲ್ಸ್, ಯೂನಿವರ್ಸ್. ಬನ್ನಿ SR ನೋ ಕೇಳೋಣ ಏನು ಹೇಳ್ತಾರೆ. ನಿಮ್ಮ ಒಂದು ಪ್ರಶ್ನೆಗೆ ಸೆಕೆಂಡ್ ಫೈಲಲ್ಲಿ ಸಂಬಂಧಪಟ್ಟವರಿಗೆ SR ನೋಲ್ಲಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿರುವ ಪ್ರಶ್ನೆಗೆ ನೀವು ಎದುರು ನೋಡ್ತಿರುವ ಉತ್ತರಕ್ಕೆ ಆ ಉತ್ತರಕ್ಕೆ ಏನು ಕೊಡ್ತಾರೆ ಆನ್ಸರ್, ಎಸ್ ಆರ್ ನೋ ಕೇಳೋಣ. ನಿಮ್ಮ ಪ್ರಶ್ನೆನೇ ಆಗಿರುತ್ತೆ. ನೀವು ಅಂದುಕೊಂಡ ಕೆಲಸ ಆಗೋದ್ರಲ್ಲಿ ಅತಿ ಶೀಘ್ರದಲ್ಲಿದೆಯಾ ಅಥವಾ ವೆಯ್ಟ್ ಮಾಡಬೇಕು ಅಂದರೆ ನೋ ಅಂತ ಬಂದರೆ ವೆಯ್ಟ್ ಮಾಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಏಂಜಲ್ಸ್, ಯೂನಿವರ್ಸ್, ಬಾಬಾ. ಅಂದುಕೊಂಡ ಕೆಲಸಗಳು, ಅಂದುಕೊಂಡ ಪ್ರಶ್ನೆಗಳಿಗೆ ಉತ್ತರ ಏನು ನೀವು ಹೇಳ್ತೀರಾ, ಎಸ್ ಆರ್ ನೋ? ಎಸ್ ಅಂತ ಬರ್ತಿದೆ. ನೀವು ಅಂದುಕೊಂಡ ಪ್ರಶ್ನೆಗೆ, ನೀವು ಅಂದುಕೊಂಡ ಕೆಲಸಗಳು ಆಗೋದ್ರಲ್ಲಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಆಗೋದ್ರಲ್ಲಿದೆ. ಈಗ ಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತು 6ನೇ ತಾರೀಕು ಆಗೋದ್ರಲ್ಲಿ ಇದೆ. ಅವತ್ತಿನ ದಿನ ಥರ್ಸ್ಡೇ ಮತ್ತು ಫ್ರೈಡೇ ದಿನದಲ್ಲಿ ಆಗೋದ್ರಲ್ಲಿದೆ. ಎಸ್ ಮತ್ತು ಎನ್ ಮತ್ತು ಓ ಹೆಸರಿಗೆ ಸಂಬಂಧಪಟ್ಟವರು ಅವರಿಗೆ
ಕಾಯ್ತಾ ಇರೋ ಆ ಅಕ್ಷರಕ್ಕೆ ಹೆಸರು ಸಂಬಂಧಪಟ್ಟವರು ಕಾಯ್ತಾ ಇರೋದು ನಡೆಯುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವ್ರಿಗೆ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ನಡೆಯೋದ್ರಲ್ಲಿ ಇದೆ ಅಂತ ವೆಯ್ಟ್ ಮಾಡಿ ಅಂತ ಇದೆ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಬಾಬಾ. ಬಾಬಾ, ನನ್ನ ಒಂದು ಪ್ರಶ್ನೆ ಈ ವಿಡಿಯೋದಲ್ಲೇ ನಾನು ತಿಳಿಸ್ತೀನಿ. ಬಾಬಾ ಪ್ಲೀಸ್ ನನ್ನ ಒಂದು ಪ್ರಶ್ನೆ ಕೂಡ ನೀವು ಉತ್ತರಿಸಿ. ವೀಕ್ಷಕರಿಗೂ ಇದು ಉಪಯೋಗ ಆಗಬೇಕು. ಈ ವಿಡಿಯೋ, ಈ ಚಾನಲ್ಲು, ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಲು ಏನಿದೆ, ಈ ಚಾನಲಿಂದ ನಿಮ್ಮ ಮಕ್ಕಳಿಗೆ, ನಿಮ್ಮ ಭಕ್ತರಿಗೆ ಈ ಚಾನಲಿಂದ ಉಪಯೋಗ ಇರೋದರಿಂದ ಹೆಚ್ಚು ಅನುಕೂಲಗಳು, ಆಶೀರ್ವಾದಗಳು, ಹಿತನುಡಿಗಳು, ಸೂಚನೆಗಳು ಪ್ರತಿಯೊಂದು ನೀವು ಕೊಡ್ತಾ ಇರೋದರಿಂದ ನನ್ನ ಚಾನಲಿಂದ ನೋಡೋಂಥ ವೀಕ್ಷಕರಿಗೆ ಎಲ್ಲವೂ ಉಪಯೋಗ ಸಿಗ್ತಿದೆಯಾ ಬಾಬಾ? ಯಾರು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದಾರೆ, ತುಂಬ ಜನ ಹಾಗೇ ನೋಡ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡ್ದಿರನೇ ನೋಡ್ತಾ ಇದ್ದಾರೆ ತುಂಬ ಜನ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೂಡ ನಾನು ಹೇಳ್ತಾನೆ ಇದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರ ಬಾಬಾ? ಈ ಚಾನಲ್ಲು ಎಲ್ಲರಿಗೂ ಈ ವಿಡಿಯೋಗಳನ್ನ ನೋಡೋದ್ರಿಂದ ಎಲ್ರಿಗೂ ಉಪಯೋಗ ಇದೆಯಾ? ಎಸ್ ಅನ್ನೋ ತಿಳಿಸಿ. ಎಸ್ ಅಂತ ಬರ್ತಾ ಇದೆ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಾ ಬಾಬಾ? ಎಸ್ ಆರ್ ನೋ ಬಾಬಾ? ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಬಾಬಾ. ಎಸ್ ನೋಡಿ, ಅದಕ್ಕೂ ಎಸ್ ಅಂತಲೇ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ನಿಮಗೆ ವಿಶೇಷ ವಿಚಾರಗಳನ್ನ ತಿಳಿಸೋದ್ರಿಂದ, ಮುನ್ನೆಚ್ಚರಿಕೆಗಳನ್ನ ತಿಳಿಸೋದ್ರಿಂದ ನಿಮಗೆ ಉಪಯೋಗ ತುಂಬ ಆಗಿರೋದ್ರಿಂದ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಬಾಬಾ ಅವರೇ ಉತ್ತರ ಕೊಟ್ಬಿಟ್ರು. ಬಾಬಾ ಅವ್ರಿಗೋಸ್ಕರ ಆದರೂ, ಈ ನನಗೋಸ್ಕರ ಇಲ್ಲ ಅಂದರು, ಬಾಬಾ ಅವ್ರಿಗೋಸ್ಕರ ಆದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಪ್ರಯತ್ನ ಮಾಡಿ. ದಯವಿಟ್ಟು ನಿಮಗೆ ಇಲ್ಲಿ ಸಿಗ್ತಾ ಇರೋಂಥ ಮಾಹಿತಿಗಳು ನಿಮಗಾಗಿರೋದ್ರಿಂದ ಅದನ್ನು ತಗೊಳ್ತಿದ್ದೀರಲ್ವಾ, ನಿಮಗೆ ಕನೆಕ್ಟ್ ಆಗ್ತಿದೆ ಅಲ್ವಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಿಂತುಬಿಟ್ರು ಬಾಬಾ. ನಾನು ನಿಲ್ಲಿಸೇ ಇಲ್ಲ, ನಿಂತ್ಬಿಟ್ರು. ಇಲ್ಲಿ ನೋಡಿ, ನಡುಗ್ತಿದೆ. ಇಲ್ಲಿ ಏನು ಎನರ್ಜಿ ನನಗೆ ಗೊತ್ತಾಗ್ತಿದೆ ಗೊತ್ತಾ? ನೀನು ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೋತೀಯ ನಾನು ನೋಡ್ತೀನಿ ಅಂತ ಇಲ್ಲಿ ಯಾರೋ ಚಾಲೆಂಜ್ ಮಾಡ್ತಾ ಇದ್ದಾರೆ. ಈ ವಿಡಿಯೋಯಿಂದ ನೀನೇನು ಸಂದೇಶ ಕೊಟ್ಬಿಡ್ತೀಯ, ನಾನು ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋ, ನೀನು ಆ ರೀತಿ ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನಾನು ಸ್ಟಾಪೇ ಮಾಡಿಲ್ಲ, ಹಾಗೆ ಕೈ ಇಟ್ಕೊಂಡಿದ್ದೀನಿ. ಇಡೀ ಬ್ರಹ್ಮಾಂಡ ನಂದು, ನೀನೇನು ನನಗೆ ನನ್ನ ಕೆಲಸಗಳನ್ನ ಈ ರೀತಿ ಮಾಡಬೇಡ ಅಂತ ಹೇಳೋದು? ಸಬ್ಸ್ಕ್ರೈಬ್ ಮಾಡೋಕ್ಕೆ ಅವಕಾಶ ಕೊಡಲ್ವಾ? ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೋ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮೀನರಾಶಿ, ವೃಶ್ಚಿಕ ರಾಶಿ. ಇಲ್ಲಿ ನೋಡಿ, ವೃಶ್ಚಿಕ ರಾಶಿ ಇದೆ. ಇಲ್ಲಿ ನನ್ನ ಬೆರಳು, ಕೊನೆಯ ಬೆರಳು ಆ ಕಡೆಗೆ ಇದೆಯಲ್ಲ, ಆ ಕಡೆ ವೃಶ್ಚಿಕ ರಾಶಿ ತೋರಿಸ್ತಿದೆ. ಈ ಕಡೆ ಈ ಸ್ಥಳದಲ್ಲಿ ಮೀನರಾಶಿ ಇದೆ. ಮತ್ತು ಇಲ್ಲ, ಅದೆರಡು ರಾಶಿಗೆ ತದ್ವಿರುದ್ಧ ಇದೆ. ವೃಶ್ಚಿಕ ರಾಶಿಯವರಿಗೆ ಹೇಳ್ತಾ ಇದ್ದಾರೆ ಇಲ್ಲಿ ಏಂಜಲ್ಸು, ನೀನ್ಯಾರು ಅದನ್ನು ಪ್ರಶ್ನೆ ಮಾಡಲಿಕ್ಕೆ? ಅದು ನನ್ನ ಇಚ್ಛೆ. ನಾನು ಹೇಳೋದನ್ನು ನೀನು ಯಾರು ಅದನ್ನು ತಡೆಯಗಟ್ಟಕ್ಕೆ ಅಂತ ಇಲ್ಲಿ
ಹೇಳ್ತಾ ಇದ್ದಾರೆ, ಎಚ್ಚರಿಕೆ ತಗೋ ಅಂತ ಇದ್ದಾರೆ. ಇದು ಯಾರು, ಈ ರಾಶಿಗೆ ಸಂಬಂಧಪಟ್ಟವರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ದಯವಿಟ್ಟು ನೀವು ದೇವರು ಅನ್ನೋ ಭಯನ ಬಿಟ್ಟು ನಿಂತಿದ್ದೀರಾ ಅನಿಸತ್ತೆ. ದೇವರು ಮುಂದೆ ನೀವು ಉಸಿರಾಡೋದಕ್ಕೆ ಕೂಡ ಫ್ಯಾನ್ ಹಾಕಿದ್ರೂ ಗಾಳಿ ಬರಲ್ಲ, ಫ್ಯಾನ್ ಹಾಕಿದ್ರು ಸೆಕೆ ಅಂದರೂ ಗಾಳಿ ಬರಲ್ಲ. ಕುಡಿಯೋಕ್ಕೆ ನೀರು ಕೂಡ ನಿನ್ನ ಮನೇಲಿ ಅಕ್ಕಪಕ್ಕ ಸುತ್ತಮುತ್ತ ನೀರು ಬಂದರೂ ನಿನ್ನ ಮನೆಗೆ ನೀರು ಬರ್ದಾರಂಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ತೋರಿಸ್ಕೊಡ್ತಾ ಇದ್ದಾರೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ದೇವ್ರ ಹತ್ರನೇ ಸವಾಲು ಹಾಕಕ್ಕೆ ಹೋಗಬೇಡಿ. ಈ ಚಾನಲ್ಲು ಉಪಯೋಗ ಯಾರ್ಯಾರಿಗಾಗತ್ತೆ ಅವರಿಗೆ ಸಂಬಂಧಪಟ್ಟಿದ್ದ ವಿಚಾರ. ನಿಮಗೆ ಇದನ್ನು ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನೋಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಬಿಟ್ಟುಬಿಡಿ. ಯಾರು ಇಲ್ಲಿ ಜಾಸ್ತಿ ಈ ಕಡೆ ಪೋರ್ಷನ್, ಈ ದಿಕ್ಕಲ್ಲಿ ವೃಶ್ಚಿಕ ರಾಶಿ ಇದೆ. ನಾನು ಇಲ್ಲೇನು ಹೆಸರನ್ನು ಇಟ್ಟಿದ್ದೀನಿ, ಇಲ್ಲಿ ಈ ಕಡೆಗೆ ವೃಶ್ಚಿಕ ರಾಶಿ ಇರೋದು, ಈ ಕಡೆಗೆ ಈ ಸೈಡಿಗೆ ಈ ಪ್ಲೇಸಲ್ಲಿ ಮೀನರಾಶಿ ಇರೋದು. ಇದು ಯಾರಿಗೆ ಅಂತ ಗೊತ್ತಿಲ್ಲ, ಡೆಡ್ ಆಪೋಸಿಟ್ ಇದೆ. ಅವ್ರಿಗೆ ವಾರ್ನಿಂಗ್ ಇಲ್ಲಿ ಅವರು ತೋರಿಸ್ಕೊಟ್ಟಿರೋದು, ರಾಶಿಗೆ ಸಂಬಂಧಪಟ್ಟವರು ಅಂತ ತೋರಿಸ್ಕೊಟ್ಟಿದ್ದಾರೆ. ನೀವು ಎಚ್ಚರಿಕೆ ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ದೇವ್ರ ಶಿಕ್ಷೆ ಕೊಟ್ಟರೆ ಅದು ಅನುಭವಿಸೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅದಕ್ಕೂ ನನಗೂ ಸಂಬಂಧವಿಲ್ಲ. ಇಲ್ಲಿ ನನ್ನ ಕೈಯಲ್ಲಿ ಏನು ಹೇಳಿಸ್ತಾ ಇದ್ದಾರೆ, ಏನು ಮಾಡಿಸ್ತಿದ್ದಾರೆ, ಯಾವ ರೀತಿ ನಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ, ಅದನ್ನು ನಡ್ಕೊಳ್ಳೋದು ನನಗೆ ಬಿಟ್ಟಿದ್ದು ಮತ್ತು ಬಾಬಾ ಅವ್ರಿಗೆ ಬಿಟ್ಟಿದ್ದು. ಇಲ್ಲಿ ಯಾರಿಗೆ ಬೇಕಾದರೂ ಆಗಿರ್ಬೋದು. ಇದು ನಾನಾಗಿ ಹೇಳಿದಂಥದ್ದಲ್ಲ. ಇಲ್ಲಿ ನಾನು ಹೇಳೂ ಇಲ್ಲ, ನಾನಿಲ್ಲಿ ಈ ರೀತಿ ಇಟ್ಕೊಂಡು ಈ ರೀತಿ ಆಡಿಸ್ಲೂ ಇಲ್ಲ. ಕೈನ ಹಿಂಗೆ ಹಿಡ್ಕೊಂಡಿದ್ದೆ, ಅದಾಗೆ ಆಡಿಸಿದೆ. ನಾನು ಸುಮ್ಮನೆ ಇನ್ನೇನು ಇಡಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಅಲ್ಲಾಡ್ತಾ ಇತ್ತು. ಅದೇ ಆಡ್ಕೊಂಡು ಯಾರು ಏನು ಯೋಚನೆ ಮಾಡಿದ್ರೋ ಗೊತ್ತಿಲ್ಲ. ಈ ವಿಡಿಯೋ ಲಾಸ್ಟಲ್ಲಿ ನೋಡೋಂಥವ್ರಿಗೆ ಇದು ಮೆಸೇಜ್ ಆಗಿದೆ ಅಂದ್ಕೊಳ್ತೀನಿ. ಯಾರು ನೋಡ್ತಾ ಇದನ್ನು ಭಾವಿಸ್ತಿದ್ದೀರೋ ಅವರಿಗಿದು ಬಾಬಾ ಅವರು ಎಚ್ಚರಿಕೆ ಅಂದರೆ ಎಚ್ಚರಿಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀನು ಹಾಳು ಮಾಡೋಕ್ಕೆ ನೋಡಬೇಡ, ನನ್ನದು ಉದ್ಧಾರ ಮಾಡೋದಕ್ಕೆ ನೋಡ್ತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎಲ್ಲವೂ ಶುಭ ಸಂದೇಶಗಳು ಬಂದಿದೆ ಅಂತ ಭಾವಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹೀಗೆ ಬಾಬಾ ಅವರ ಮೊರೆ ಹೋಗಿ ದೇವರನ್ನು ಪೂಜಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಲಾಸ್ಟ್ ವಿಡಿಯೋ ಕೊನೆಯಲ್ಲಿ ಗುರುಪೌರ್ಣಮಿಯ ಶುಭಾಶಯ ಎಲ್ರಿಗೂ ತಿಳಿಸ್ತೀನಿ. ಎಲ್ಲರಿಗೂ ಗುರುಪೌರ್ಣಮಿ ದಿನದ ಗುರುಗಳ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ಕೇಳ್ಕೊತೀನಿ. ಮತ್ತು ಚಂಚಲ ಮನಸ್ಸು ಮತ್ತು ಒಂದು ಸ್ವಲ್ಪ ಜನಕ್ಕೆ ಮಾಡಲಾ ಬೇಡವಾ, ಮತ್ತು ಇನ್ನು ಇದರಿಂದ ಮಾಡಿಬಿಟ್ರೆ ನಾನು ಗೆದ್ದುಬಿಡ್ತೀನಾ, ನಾನು ಚೆನ್ನಾಗಾಗ್ಬಿಡ್ತೀನಾ, ನಾನು ಕಿತ್ಕೊಂಡು ತಿಂದ್ರೇ ನಾನು ಚೆನ್ನಾಗಿರೋದು ಅಂತ ಯಾರು ಯೋಚನೆ ಮಾಡ್ತೀರಾ ಅವರಿಗೆ ಹೇಳ್ತಾ ಇರೋ ಮಾತು ಬಾಬಾ ಎಚ್ಚರಿಕೆ. ನಿಮ್ಮ ಪಾಲಿಗೆ ಬಂದಿದ್ದನ್ನು ನೀವು ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ನಾನು ಕೊಟ್ಟಿರೋದು ವ್ಯರ್ಥನಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಗುರುಪೌರ್ಣಮಿಯ ಶುಭಾಶಯಗಳನ್ನು ತಿಳಿಸ್ತೀನಿ. ಎಲ್ಲ ವೀಕ್ಷಕರಿಗೂ ಗುರುಗಳು, ಬಾಬಾ ಅವರು, ರಾಯರು ಎಲ್ಲರೂ ಗುರುಗಳು ಆಶೀರ್ವಾದ ಮಾಡಲಿ. ಲಾಸ್ಟಲ್ಲಿ ಒಂದು ಶ್ಲೋಕ ಹೇಳ್ತೀನಿ. ಪರಮಂ ಪವಿತ್ರಂ ಬಾಬಾ ವಿಭೂತಿಂ ಪರಮಂ ವಿಚಿತ್ರಂ ಲೀಲಾ ವಿಭೂತಿಂ ಪರಮಾರ್ಥ ಇಷ್ಟಾರ್ಥ ಮೋಕ್ಷಪ್ರದಾತಂ ಬಾಬಾ ವಿಭೂತಿಮಿದಮಾಶ್ರಯಾಮಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರಸ್ವತಿ ನಮಸ್ತಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.
ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ವಿದ್ಯಾಧನಂ ಚ ದೇಹಿ ಮೇ ತಾಯಿ ಸರಸ್ವತಿ ಮಾತಾ ಕಾಪಾಡೋ ಜಗನ್ಮಾತಾ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಸಾಯಿರಾಮ್.